Good morning to everyone listening. Welcome to our podcast from Anodya Institute of Legal Studies on women health and hygiene. So, menstruation is not a matter of impurity, but it's a matter of women dignity. Menstruation is a biological reality experienced by half of the Indian population. Yet in India, it comes to surrounded by silence, stigma, and exclusion. From being labeled as impure to restrictions on mobility, worship, and work, and even touch, menstruation is often treated as not as health issue but from social fault line. Though we now see progressive measures such as free sanitary pads, discussions around menstrual leaves are taking place, even constitutional interpretations are linking the menstruation to women's dignity, a critical question still remains. The question is, has the law truly transformed social reality or has stigma simply adopted the new forms? To explore the menstruation not just as a biological process but as a constitutional, legal, and social issue, we are honored to have us today a senior resource person and practicing advocate with over 2 decades of experience, Srimati R. Manjula Devi Aure, at Manju and Manju Associates, who has been working extensively for women rights, gender discrimination, prevention of domestic violence, family law counseling, and served as an advisor and free legal aid counselor in Lok Adalats. Also, she has written many articles on women empowerment. Welcome to our podcast. Ma'am, despite medical science being unequivocally, progressively going on in modern world, so why does the idea of impurity still associated with menstruation and still it persists in India nowadays? ಇಂಪ್ಯೂರಿಟಿ ಇಂಪ್ಯೂರಿಟಿ ಅನ್ನೋ ಪದ ನಿಮ್ಗೆ ಏನ್ ಹೇಳುತ್ತೆ? ಮುಟ್ಬಾರ್ದು ಅನ್ನೋದು ಅಂದ್ರೆ ಅಸಹ್ಯ, ಅನಿಷ್ಟ, ಆ ಪದಗಳು ನಿಮ್ಗೆ ಇಂಪ್ಯೂರಿಟಿ ಅನ್ನೋ ಇಂಗ್ಲಿಷ್ ಪದಕ್ಕೆ ಸಮನಾಗ್ತದೆ. ಮುಟ್ಟಬಾರ್ದು, ಮುಟ್ಟಿಸ್ಕೋಬಾರ್ದು, ಮುಟ್ಟು ಅನ್ನೋದ ಪದದಲ್ಲೇ ಮುಟ್ಟಿಸ್ಕೋಬಾರ್ದು ಅನ್ನೋದು ಕೂಡ ನಿಮ್ಮಲ್ಲಿದೆ. ಈ ಮುಟ್ಟು ಅನ್ನೋ ಪದಕ್ಕೆ ಇಂಪ್ಯೂರಿಟಿ ಅನ್ನೋದು ಇದು ಇವತ್ತು ನೆನ್ನೆ ಮೊನ್ನೆ ಶುರುವಾಗಿರುವಂಥದ್ದನ್ನು ನಾವು ಹೆಣ್ಣು ಹುಡ್ತಾಗ್ಲಿಂದ ಅಂತಾನು ಹೇಳಕ್ ಬರಲ್ಲ. ಇದು ಯಾವಾಗ ಶುರುವಾಯಿತು ಅನ್ನೋದು ಹಿಸ್ಟ್ರಿ ಸರ್ಚ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಈ ಮುಟ್ಟು ಅನ್ನೋ ಪದ ಮುಟ್ಟಬಾರದವರು. ಪೀರಿಯಡ್ಸ್ ಆದಂತಹ ಸಂದರ್ಭದಲ್ಲಿ ಹೆಣ್ಮಕ್ಳನ್ನ ನಾವು ಮುಟ್ಟಿಸ್ಕೋಬಾರ್ದು. ಅವ್ರ ಏನಾಗಿರುತ್ತೆ, ಅವತ್ತಿಗೆ ನಾವು ಸೈನ್ಸ್ ಅಥವಾ ಆರೋಗ್ಯ ಅಂತ ನೋಡಕ್ ಹೋದಂತ ಸಂದರ್ಭದಲ್ಲಿ ಇವತ್ತಿಗೆ ನಮ್ಗೆ ಎಷ್ಟೋ ಆರೋಗ್ಯದ ಪರಿಕರಗಳು ಅಂದ್ರೆ ಮುಟ್ಟಾದಾಗ ಉಪಯೋಗಿಸುವಂತ ವಸ್ತುಗಳು ಅವೈಲಬಿಲಿಟಿ ಇದೆ, ಅಥವಾ ತಂತ್ರಜ್ಞಾನ ಸೈನ್ಸು ಅಷ್ಟು ಬೆಳೆದಿದೆ. ಇದು ಬಯಾಲಜಿ, ಹೆಣ್ಮಕ್ಳಿಗೆ ಇದು ನೈಸರ್ಗಿಕವಾಗಿ ಬಂದಿರೋಂಥದ್ದು. ಹೆಣ್ಣು ಅಂತ ನೀವು ಗಂಡಿಗೆ ಭಿನ್ನವಾಗಿ ಹೆಣ್ಣಿದಾಳೆ ಅಂತಂದಾಗ ಇದೊಂದು ಪ್ರಕ್ರಿಯೆ, ಬಯಾಲಜಿಕಲ್ ಪ್ರಕ್ರಿಯೆ ಇದ್ದೇ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ಈ ಪೀರಿಯಡ್ಸ್ ಆಗೋದು ಮುಟ್ಟು ಅಂತ ಏನ್ ಹೇಳ್ತೀವಿ, ಈ ಮುಟ್ಟು ಅನ್ನೋ ಪದ ಬಂದಿದೆ. ಅವತ್ತಿನ ದಿನಕ್ಕೆ ನಮ್ಗೆ ರೆಸ್ಟ್ ಬೇಕಾಗಿತ್ತು. ಹಾಗೇನೆ ಎಲ್ಲ ಕಡೆ ಓಡಾಡಕ್ ಆಗ್ತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಹೈಜಿನಿಕ್ ಆಗಿ ಇಟ್ಕೊಳಕ್ ಆಗ್ತಾ ಇರ್ಲಿಲ್ಲ. ನೀರಿನ ಅಭಾವ ಇರ್ತಿತ್ತು. ಆ ಟೈಮಲ್ಲಿ ಆಚೆ ಹೋದಂತ ಸಂದರ್ಭದಲ್ಲಿ ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇತ್ತು. ಎಲ್ಲಿಗಾದ್ರೂ ಹೋಗಿ ಅಂದ್ರೆ ಒಂದ್ ಸೇಫ್ಟಿ ಇರ್ತಾ ಇರ್ಲಿಲ್ಲ, ಮತ್ತದು ಸ್ವಲ್ಪ ತೊಡಕಿನ ಸಂದರ್ಭ, ಆಮೇಲೆ ಪೇನ್ಫುಲ್ ಆಗಿರ್ತಾ ಇತ್ತು. ಈ ಎಲ್ಲಾ ಕಾರಣಗಳಿಗೆ ಮುಟ್ಟು ಅನ್ನೋ ಒಂದ್ ಪದದಲ್ಲಿ ಮುಟ್ಟಿಸ್ಕೋಬಾರ್ದು ಅಂತಂದ್ರೆ ಅರ್ಥ ನೀರ್ ಸಿಗ್ತಾ ಇರ್ಲಿಲ್ಲ, ಸ್ನಾನ ಮಾಡ್ತಾ ಇರ್ಲಿಲ್ಲ ಅಲ್ವಾ. ಹಾಗೇನೆ ಆ ಬಟ್ಟೆಗಳು ಉಪಯೋಗಿಸೋದ್ರಿಂದ ವಾಸನೆ ಬರ್ತಾ ಇತ್ತು. ಸೊ ಇಂಥ ಟೈಮಲ್ಲಿ ಅವಳು ಹೊರಗಡೆ ಇದ್ರೆ ಸರಿ ಅನ್ನೋ ಕಾರಣಕ್ಕೆ ಮುಟ್ಟಿಸ್ಕೋಬಾರ್ದು ಅನ್ನೋ ತರಕ್ಕೆ ಹೇಳಿ ಮುಟ್ಟು ಅನ್ನೋ ಪದನ ಕಲ್ಪನೆ ಇದ್ರು. ಅವಾಗ ನಾವು ಅಶುದ್ಧವಾಗಿರ್ತಾ ಇದ್ವಿ ಅಂತಂದ್ರೆ ನೀರು, ಬಟ್ಟೆಗಳು, ಆ ತರದ್ದು ಹೈಜಿನಿಕ್ ವ್ಯವಸ್ಥೆ, ನೈರ್ಮಲ್ಯಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಇರ್ಲಿಲ್ಲ. ಆ ಕಾರಣಕ್ಕೆ ನಾವು ಅಲ್ಲಿ ಮುಟ್ಟಿಸ್ಕೋಬಾರ್ದು ಅನ್ನೋ ಪದನ ಬಳಸಿದ್ವಿ. ಬಟ್ ಮುಂದೆ ಹೋಗ್ತಾ ಹೋಗ್ತಾ ಅವೆಲ್ಲ ಸರಿಯೋದಂತ ಸಂದರ್ಭದಲ್ಲೂ ಕೂಡ ಆ ಪದ ಮಾತ್ರ ಹಾಗೆ ಉಳ್ಕೊಂಡ್ಬಿಟ್ರು. ಅದು ಜನರ ಮನ್ಸಲ್ಲೂ ಉಳಿದಿದೆ, ಸಮಾಜದಲ್ಲೂ ಉಳ್ಬಿಟ್ಟಿದೆ, ಮತ್ತೆ ಮನೆಯವ್ರ ಮಧ್ಯದಲ್ಲೂ ಉಳಿದಿದೆ. ಸೊ ಮುಟ್ಟಾದ್ರೆ ನಾವು ಆ ಕೆಲಸ ಮಾಡಬಾರ್ದು, ಅಡಿಗೆ ಮನೆಗೆ ಹೋಗ್ಬಾರ್ದು, ಇಂಥ ಬಹಳಷ್ಟಿದಾವೆ. ಆ ನಿರ್ಬಂಧಗಳೆಲ್ಲ ಈ ಎಲ್ಲ ಕಾರಣಗಳಿಗೆ, ಅಂದ್ರೆ ನಾವು ಮೊದಲು ಫಸ್ಟ್ ಎಕ್ಸ್ಪ್ಲೈನ್ ಮಾಡಲ್ಲ, ಅಷ್ಟೇ ಅಲ್ಲದೆ ಬಹಳಷ್ಟು ಕಾರಣಗಳು ಇರ್ತವೆ ನಾವು ನೋಡ್ತಾ ಹೋದ್ರೆ. ಬಟ್ ಇಷ್ಟಕ್ಕೆ ನಾವು ಸೀಮಿತವಾಗಿತ್ತು ಅಂದ್ರೆ, ಇವಳು ಅಶುದ್ಧವಾಗಿರ್ತಾಳೆ ಅಂತಂದ್ರೆ ಓಡಾಡಕ್ ಆಗ್ತಾ ಇರ್ಲಿಲ್ಲ, ಆರೋಗ್ಯ ಸರಿ ಇರ್ತಾ ಇರ್ಲಿಲ್ಲ, ಮನೆ ಎಲ್ಲ ಗಲೀಜಾಗತ್ತೆ, ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಅವ್ರು ಹೇಳ್ತಾ ಇದ್ರು. ಸೊ ಮುಟ್ಟಿಗೆ ಇದು ಪರ್ಯಾಯ, ನೀವು ಇಂಪ್ಯೂರಿಟಿ ಏನ್ ಹೇಳ್ತಿದ್ದೀರಾ ಅದು ಅಲ್ಲಿಂದ ಬಂದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ. Ma'am, if as you told, so this might be the impurity regarding the women on those days, as the medical science was not so progressed, so people might be using, like women might be using the clothes, and there were no water resources properly available to the women in those days. So nowadays if you see, the everywhere the medical science is progressing,
even now, why the women are not allowed to the temples? The temple entry is very restricted. Doing puja, the religious aspects in the even the houses, it is very restricted. So what might be the reason, or why it is evolved as a social control over women? ನೋಡಿ, ನೀವು ಎತ್ತಿರೋ ಪ್ರಶ್ನೆ ರೈಟ್ ಕ್ವಶನ್. ಇತ್ತೀಚೆಗೆ ಕೂಡ ಅಯ್ಯಪ್ಪ ಟೆಂಪಲ್ ಇಶ್ಯೂ ಆಯ್ತು. Yes, yes. ಮಹಿಳೆಯರಿಗೆ ದೇವಸ್ಥಾನದಲ್ಲಿ ನಿರ್ಬಂಧಿಸಿದ್ರು. ಇವತ್ತಿಗೂ ಕೂಡ ಅಲ್ಲಿ ಆ ತರ ಇದೆ. ಈವನ್ ಏನೇ ಕಾನೂನಿನ ಹೋರಾಟಗಳಾಗಿ ನೀವು ಮಹಿಳೆಯರು ಸಮಾನರು, ಈಕ್ವಲ್, ಅದು ಇದು ಎಲ್ಲ ಹೇಳಿ ಕೂಡ ದೇವಸ್ಥಾನಗಳಿಗೆ ಹೋಗ್ಬಹುದು ಅಂತ ಹೇಳಿದ್ರು ಕೂಡ ಇದು ಲೀಗಲ್ ಆಗಿ ಅಲ್ಲ. ಏನ್ ಹೇಳ್ತಾರೆ, ಯಾವುದು ಕೂಡ ಇಲ್ಲಾನು ಪೇಪರ್ ಮೇಲೆ ಬರೆದು ಬಿಟ್ಟೆ ನಿಮ್ಗೆ ಇಂಪ್ಲಿಮೆಂಟೇಷನ್ ಮಾಡಬೇಕು, ನಿಮ್ಗೊಂದು ಭಯಭೀತ ವಾತಾವರಣ ಸೃಷ್ಟಿ ಮಾಡಿ ಕಾನೂನಿನ ಮೂಲಕ ಆದ್ರೂ ನಿಮ್ಗೆ ಹಕ್ಕು ಕೊಡಿಸ್ಕೊಡ್ತೀವಿ ಅನ್ನೋದಿದೆಯಲ್ಲ, ಅದೆಲ್ಲ ಇಲ್ಲಿ. ಇದು ಮನಸ್ಸಲ್ಲಿದೆ ಅಂಥದ್ದು, ಜನರ ಮನಸ್ಸೊಳಗಡೆ ಸೇರ್ಕೊಂಡ್ಬಿಟ್ಟಿದೆ. ಏನು ಅಂದ್ರೆ ಮುಟ್ಟು ಅಂದ್ರೆ ಅಪವಿತ್ರ, ದೇವಸ್ಥಾನದೊಳಗೆ ಹೋಗ್ಬಾರ್ದು ಅಂತ. ಇದನ್ನ ಹೇಗೆ ತೆಗೆದಾಕ್ಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಒಂದು ಎಜುಕೇಶನ್, ಅವೇರ್ನೆಸ್. ಮುಟ್ಟು ಅನ್ನೋದು ಅಪವಿತ್ರ ಅಲ್ಲ ಅನ್ನೋ ಭಾವನೆಯನ್ನ ಮನಸ್ಸೊಳಗೆ ಇಟ್ಕೋಬೇಕು. ಆಮೇಲೆ ಹೆಣ್ಮಕ್ಳಿಗೆ ಸಪೋರ್ಟಿವ್ ಆಗಿ ನಿಲ್ಬೇಕು. ನೀವು ಮನೆಯಲ್ಲೇ ನಾವು ಎಜುಕೇಟೆಡ್ ಇರ್ತೀವಿ, ಡಬಲ್ ಡಿಗ್ರಿ PhD ಮಾಡ್ಕೊಂಡಿರ್ತೀವಿ, ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ, ನಮ್ಮ ಮಗಳು ಪೀರಿಯಡ್ಸ್ ಆಗಿದ್ದಾಳೆ ಅಥವಾ ನಮ್ಮ ಮನೇಲಿ ಯಾರೋ ಒಬ್ರು ಪೀರಿಯಡ್ಸ್ ಆಗಿದ್ದಾರೆ ಅನ್ನೋ ಸಂದರ್ಭದಲ್ಲಿ ನಿಮ್ ನಡವಳಿಕೆಗಳು ಯಾವ ತರ ಇರ್ತವೆ ಅದನ್ನ ನೀವು ನೋಡ್ಕೋಬೇಕು. ಅಲ್ಲಿ ನೀವು ತಿದ್ದಿ ಬುದ್ಧಿ ಹೇಳೋ ಅಂತದ್ದು, ಅಥವಾ ನೀವು ಮಾಡ್ತಾ ಹೋಗ್ಬೇಕಾಗಿರತ್ತೆ. ನಿಮ್ ನಡೆ ಹೇಗಿರುತ್ತೆ, ಹೌದು ಪೀರಿಯಡ್ಸ್ ಆಗಿದೆ, ಅದು ನ್ಯಾಚುರಲ್, ಓಪನ್ ಅಪ್ ಆಗ್ಬೇಕು. ನೀವು ಇಟ್ಸ್ ಅಲ್ಲ, 5 ಪೀರಿಯಡ್ಸ್ ರನ್ ಆಗಿದೆ ನನಗೆ, ನಾನು ಈ ತರ ಇರ್ತೀನಿ, ನಾನು ಟಯರ್ಡ್ ಆಗಿರ್ತೀನಿ. ಸೊ ಕಾಮನ್ ಆಗಿ ಅಡ್ಗೆ ಮನೆಗೆ ಹೋಗಿ ಅಡ್ಗೆ ಮಾಡೋ ಅಂತದ್ದು ನ್ಯಾಚುರಲ್ ಆಗಿ ಹೇಗೆ ಮೊದಲು ಈ ಪೀರಿಯಡ್ಸ್ ಆಗಿಲ್ದೆ ಇದ್ದಾಗ ಹೇಗಿರ್ತಿರೋ ಹಾಗೆ ಅಲ್ಲೂ ಕೂಡ ಇರೋಂತ ಸಂದರ್ಭನ ನೀವು ಕ್ರಿಯೇಟ್ ಮಾಡ್ಕೋಬೇಕು. ಹಾಗೆ ಮನೆಯವ್ರಿಗೆಲ್ಲರಿಗೂ ಅವೇರ್ನೆಸ್ ತಂದು ಕೊಡ್ಬೇಕು. ಯಾಕಂದ್ರೆ ನ್ಯಾಚುರಲ್ ಇದು, ಎಕ್ಸ್ಟ್ರಾರ್ಡಿನರಿ ಏನಲ್ಲ ಇದು. ಯಾರಿಗೂ ಆಗದೆ ಇರೋದು ನಿಮ್ಮ ಮನೇಲಿ ಆಗಿಲ್ಲ. ಹೆಣ್ಣು ಅಂದ್ಮೇಲೆ ಹುಟ್ಟಿದ್ಮೇಲೆ ಅವಳೇನ್ ಪ್ಯೂಬರ್ಟಿ ಏಜಿಗೆ ಬರ್ತಾಳೆ, ಅಲ್ಲಿಂದ ಅದು ಮೆನೋಪಾಸ್ ಆಗೋವರೆಗೂ ಇದ್ದೇ ಇರುತ್ತೆ ಈ ಸರ್ಕಲ್. ಮೇ ಬಿ ಅರೌಂಡ್ ಒಂದು 30 years ನಡಿಬಹುದು ನಮ್ಮ ಲೈಫ್ ಗಳಲ್ಲಿ. 30-35 years ಇರುತ್ತೆ. ಎಕ್ಸಾಕ್ಟ್ ಆಗಿ ಇಷ್ಟು ಅಂತ ಹೇಳಕ್ ಬರಲ್ಲ, ಡಿಪೆಂಡ್ಸ್ ಆನ್ ದಿ ಪರ್ಸನ್. ಆದ್ರೂ ಕೂಡ ಅಷ್ಟೆಲ್ಲಾ ವರ್ಷಗಳು ಕೂಡ ಇದೇನೋ ಒಂದು ನಾವು ನಿರ್ಬಂಧಗಳನ್ನ ಹೇರ್ಕೊಂಡು ಮೊದಲು ಮಾಡ್ತಾ ಇದ್ವಿ ಸರಿ. ಈಗ ಅದ್ರ ಅಗತ್ಯ ಇಲ್ಲ, ಯಾವ ಕಾರಣಗಳಿಗೆ ಅಗತ್ಯ ಇಲ್ಲ ಅನ್ನೋದನ್ನು ಕೂಡ ನಾವು ಜನರಲ್ಲಿ ತಿಳಿ ಹೇಳ್ಬೇಕು. ಮತ್ತೆ ಅವ್ರ ಅವೇರ್ನೆಸ್ ಅನ್ನ ಅವ್ರವ್ರಿಗೆ ಅವರೇ ಕ್ರಿಯೇಟ್ ಮಾಡ್ಕೋಬೇಕು. ಮನೆಗಳಿಂದ ಆಗ್ತಾ ಹೋಗ್ಬೇಕು. ಕಾನೂನಿಂದ ಆಗುವಂತದ್ದು ಬೇರೆ, ಮನೆಗಳ ಒಳಗಡೆ ಹೊರಗಡೆ ಇರು ನೀನು ಅಂತ ಹೇಳೋದ್ರಿಂದ ಶುರು ಆಗುತ್ತೆ. ಮುಟ್ಟಾಗಿದ ತಕ್ಷಣ ನೀರ್ ಹಾಕೊಳ್ಳೋದು ಅಂತ ಹೇಳ್ತಾರೆ. ಎಲ್ಲಿದ್ರೂ ಹೋಗ್ಬೇಕು, ನೀನು ನೀರ್ ಹಾಕೋಬೇಕು, ಮೂಲೆಯಲ್ಲಿ ಕೂತ್ಕೋಬೇಕು 3 days or 4 days. ಅದು ಅಲ್ಲಿಂದ ಅದಾದ ನಂತರ ನೀನು ತಲೆಗೆ ನೀರ್ ಹಾಕೊಂಡು ಒಳಗ್ ಬರೋಂತ ಇದಿದೆಯಲ್ಲ, ಇವನ್ನೆಲ್ಲ ನೀವು ನೀರ್ ಹಾಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ಇದೇ ಕಾರಣಕ್ಕೋಸ್ಕರ ಪೀರಿಯಡ್ಸ್ ಆಗಿದ ತಕ್ಷಣ ಹೋಗಿ ನೀರ್ ಹಾಕೊಳ್ಳಿ ಅಂತ ಹೇಳ್ತಿರಲ್ಲ, ಅದು ತಪ್ಪು. ಬೆಳಗ್ಗೆ ನೀವು ಸ್ನಾನ ಮಾಡಿರ್ತೀರಾ ಅಲ್ವಾ? ಸೊ ಇಂಥದ್ದು ಏನ್ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ, ಆಮೇಲೆ ಗಂಡ್ಮಕ್ಳಿರೋ ಮನೆಗಳಲ್ಲಿ ಎಸ್ಪೆಷಲಿ ತಾಯಂದಿರು ಮಕ್ಕಳಿಗೆ ಹೇಳ್ಕೊಡೋದ್ರ ಮೂಲಕ, ಇಟ್ಸ್ ಪಾರ್ಟ್ ಆಫ್ ಅವರ್ ಲೈಫ್. ನೀನು ಇದನ್ನ ನೋಡ್ತಾ ಇದೆಯಾ, ನಾಳೆ ದಿನ ನಿನ್ ಲೈಫಲ್ಲೂ ಒಂದ್ ಹೆಣ್ಮಗಳು ಬರ್ಬೋದು ಅಲ್ವಾ? ಸೊ ಹಾಗಾಗಿ ನಾವು ಗಂಡ್ಮಕ್ಳಿರೋ ಅಮ್ಮಂದಿರು ಬಹಳ ಎಚ್ಚರಿಕೆಯಿಂದ ನಡ್ಕೋಬೇಕು ಈ ವಿಷಯಗಳಲ್ಲಿ. ಜೆಂಡರ್ ಈಕ್ವಾಲಿಟಿ ಅಂತ ಮಾತನ್ನ ಆಡಿದಾಕ್ಷಣಕ್ಕಾಗೋದಿಲ್ಲ, ಅದನ್ನ ಹೇಗೆ ಇಂಪ್ಲಿಮೆಂಟೇಷನ್ ಮಾಡ್ತೀರಾ ಅನ್ನೋದು ಕೂಡ ಮುಖ್ಯ. So ma'am, as you told that the education awareness is very important, because it's not just a legal provision to implement or to remove the social stigma. It's all about the mental thing and emotional thing that is bonded or linked to Indian society and the people. So do you support that the menstrual education should be the part of our education system, so that the people and the students who are since the early childhood onwards, it will be inculcated in their mindset that yes, menstruation is a normal thing, and being men should be supportive to women at that stage, at that time of the month. Do you think that we India should need a menstrual education in our curriculum? ಖಂಡಿತ ಬೇಕು ಅಂತ ಹೇಳ್ತೀನಿ. ಆಲ್ಮೋಸ್ಟ್ ಅಲ್ಲಿ ಈಗಾಗಲೇ ಬಹಳಷ್ಟು ಪಠ್ಯಕ್ರಮಗಳಲ್ಲಿ ಮೆನ್ಸ್ಟ್ರಲ್ ಸಿಸ್ಟಮ್ ಬಯಾಲಜಿಕಲ್ ಅನ್ನೋದು ಇಂಪ್ಲಿಮೆಂಟ್ ಆಗಿದೆ ಅನ್ನೋದು ಅನ್ಸುತ್ತೆ ನನಗೆ. ಯಾಕೆಂದ್ರೆ ನಾನು ಓದುವಾಗಿನ ಕಾಲಘಟ್ಟಕ್ಕೂ ಇವತ್ತಿಗೂ ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಚೇಂಜಸ್ ಆಗಿದೆ. ಯಾಕೆ ಅಂತಂದ್ರೆ ನಮಗೆ ಪಾಠ ಮಾಡುವಂತ ಸಂದರ್ಭದಲ್ಲಿ ಈ ಬಯಾಲಜಿಕಲ್ ಚೇಂಜಸ್ ಅನ್ನೋ ಪಾಠಗಳು ಬಂತು ಅಂತಂದ್ರೆ ಸೈನ್ಸ್ ಅಲ್ಲಿ ಟೀಚರ್ಸ್ ಜಂಪ್ ಮಾಡ್ಬಿಡ್ತಾ ಇದ್ರು. ಎಜುಕೇಶನ್ ಸ್ಕೂಲ್ ಅಲ್ಲಿ ಓದಿರ್ತಿದ್ವಿ, ಹುಡುಗರು ಹುಡುಗಿಯರು ಎಲ್ಲಾರು ಇರ್ತಾ ಇದ್ರು ಅನ್ನೋ ಒಂದ್ ಕಾರಣಕ್ಕೆ ನೀವು ಮನೆಗಳಲ್ಲಿ ಆ ಪಾಠ ಓದ್ಕೊಂಡ್ ಬನ್ನಿ ಅಂತ ಏನೋ ಒಂದು ಮಾಡಿ ಜಂಪ್ ಮಾಡಿರೋರು. ಬಟ್ ಇವತ್ತಿನ ಮಕ್ಳಿಗೆ ಒಂದು
ಶಾಲೆಯಲ್ಲಿ ಬ್ಯಾಡ್ ಟಚ್ ಗುಡ್ ಟಚ್ ಹೇಳ್ಕೊಡುವಾಗಲೇ ಇಂಥದ್ದು ಕೂಡ ಹೇಳ್ಕೊಟ್ಟಿರ್ತಾರೆ. 12 ವಯಸ್ಸಿನಲ್ಲೇ ಹುಡುಗರ ಹುಡುಗಿಯರಿಗೆ ಕಾಮನ್ ಆಗಿ ಎಜುಕೇಶನ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಬಟ್ ಅಕಸ್ಮಾತ್ ಆಗಿಲ್ಲದ ಪಕ್ಷದಲ್ಲಿ ಇದು ಮಸ್ಟ್ ಅಂಡ್ ಶುಡ್ ಎಲ್ಲರಿಗೂ ಕೂಡ ಹೆಣ್ಮಕ್ಳಲ್ಲಿ ಮತ್ತೆ ಗಂಡ್ ಮಕ್ಳಲ್ಲಿ ಬಾಡಿ ಚೇಂಜಸ್ ಏನಾಗುತ್ತೆ, ಹಾಗೆ ಮೆನ್ಸ್ಟ್ರುಯಲ್ ಪೀರಿಯಡ್ಸ್ ಆಗೋ ಟೈಮಲ್ಲಿ ಏನೇನ್ ಆಗುತ್ತೆ ಬದಲಾವಣೆಗಳಾಗೋದನ್ನ ನೀವು ಪಠ್ಯಕ್ರಮದಲ್ಲಿ ಇಂಪ್ಲಿಮೆಂಟ್ ಮಾಡ್ಲೇಬೇಕು. Yes, ma'am, because it's affecting psychologically also the young girls, especially because we now, after growing up to certain age, we will understand and we will fight with the parents and we will tell. But when it comes to young girls in the schooling, as nowadays due to this food and all, even the girls are entering into the puberty at a very early age. So it might be a psychological disturbance to them. So, ma'am, our like to the viewers, I'm asking this question. Ma'am, this is India, our culture, where we respects and where we worships temples like Kamakya, which is only for women. I mean, women reproductive system, and it's completely like there is some festivals even celebrating like Ambubachi, which is like celebrating the menstruation, celebrating the fertility of women, because it shows that the world has started from women. Even to in our case of mythological thing, if you take, then also we know that we all have come from women. The Lord Shiva, Vishnu and Brahma is even taken birth from women. So as we worship that place, we celebrate the fertility. And again, why there is so stigma, so taboo associated with that only? ಇದಕ್ಕೆ ಇಂಡಿಯಾಕ್ಕೆ ಸಂಬಂಧಪಟ್ಟಂಗೆ ಹೇಳಕ್ ಹೋಯ್ತು ಅನ್ನೋದಾದ್ರೆ ಮಹಿಳೆ, ಹೆಣ್ಣು, ಈ ಎಲ್ಲಾ ಪದಗಳು ನಾವು ವಿ ಆರ್ ಸೆಕೆಂಡ್ ಸೆಕ್ಸ್. ಸೊ ಮೊದಲನೇ ಸೆಕ್ಸ್ ಆಗಿ ಪುರುಷನನ್ನ ಗುರುತಿಸಿದಂತ ದೇಶ ಭಾರತ ಕೂಡ ಇವತ್ತಿಗೂ ಕೂಡ ಪುರುಷ ಪ್ರಧಾನ ಸಮಾಜ. ಪುರುಷ ಪ್ರಧಾನ ಸಮಾಜ ಅಂದಾಗ ಮಹಿಳೆಯರನ್ನ ಹೋಲ್ಡ್ ಅಲ್ಲಿ ಇಟ್ಕೋಬೇಕು ಅನ್ನೋದು ಬಂದಿರುತ್ತೆ. ಸೊ ಪ್ಯೂಬರ್ಟಿ ಶಕ್ತಿಯ ಸಂಕೇತ. ನಾವು ಪೊಟೆನ್ಷಿಯಲ್ ಆಗಿದ್ರೆ ಮಾತ್ರ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೊಡಕ್ಷನ್ ಆಗಬೇಕು ಅಂತಂದ್ರೆ ಮೊದಲು ನಾವು ಪ್ಯೂಬರ್ಟಿ ಏಜಿಗೆ ಬರಬೇಕು. ಆ ನಂತರ ಬಸರಾಗುವಂಥದ್ದು, ಮತ್ತೊಂದು ಮಗು ಇರೋವಂಥದ್ದು, ಆದ್ರ ಪಾಲನೆ ಪೋಷಣೆ ಮಾಡೋವಂಥದ್ದು, ಈ ಎಲ್ಲಾನು ಕೂಡ ಬರಬೇಕು ಅಂದ್ರೆ ಮೊದಲು ನಿಮ್ಗೆ ಮುಟ್ಟಾಗ್ಬೇಕು. ಹೆಣ್ಣು ಮುಟ್ಟಾದ್ರೇನೆ ಈ ಎಲ್ಲಾ ಮುಂದಿನ ಪ್ರಕ್ರಿಯೆಗಳು ಶುರು ಆಗುವಂಥದ್ದು. ಸೊ ಮಗು ಹೆರ್ತಾಳೆ. ಮಗು ಎತ್ಲು ನಾನ್ ಸುಪೀರಿಯರ್ ಅನ್ನೋದು ಬಂತು ಅಂದ್ರೆ ಹೆಣ್ಣಿಗೆ ಗಂಡಿನ ಅಡಿಯಾಳಾಗಿ ಅವಳಿರೋಕ್ ಸಾಧ್ಯ ಇಲ್ಲ. ಸೊ ಇವತ್ತು ನೆನೆ ಮಾಡ್ಕೊಂಡ್ರು ಅಂತ ಹೇಳ್ತಾ ಇಲ್ಲ. ನೀನ್ ನನ್ನ ಅಧೀನದಲ್ಲೇ ಇರ್ಬೇಕು, ನೀನ್ ನನಗೆ ತಗ್ಗಿ ಬಗ್ಗಿ ನಡಿಬೇಕು, ಯು ಆರ್ ಅಂಡರ್ ಮೈ ಕಂಟ್ರೋಲ್ ಅನ್ನೋ ಪದ ಇದೆ ಅಲ್ಲ. ಅವತ್ತಿನಿಂದ ನೀವು ಈ ವಾದಗಳು ಮತ್ತೊಂದು ಹೇಳೋ ಅಂತದ್ದು ಇದಾವಲ್ಲ, ಮನುವಾದ ಮತ್ತೊಂದು, ಈ ಪರ್ಟಿಕ್ಯುಲರ್ ಆಗಿ ಏನು ಕಾಮೆಂಟ್ಸ್ ಮಾಡ್ತಾರೆ ಅದಕ್ಕೆ ಬರೋದಿಲ್ಲ. ನಾನು ಅದು ಹೇಳ್ತೀನಿ. ಅಲ್ಲಿ ನಮ್ಮ ಹಿಡಿತ ತಪ್ಪೋಗ್ಬಾರ್ದು ಅನ್ನೋ ಕಾರಣಕ್ಕೆ ನೀವು ಈ ಮುಟ್ಟು ಅಂದ್ರೆ ಅಶುದ್ಧ, ಅಸಹ್ಯ, ನೀನ್ ನನ್ನ ಟಚ್ ಮಾಡ್ಬೇಡ, ಸಹಜವಾಗಿ ಹೇಳುವಂತ ಪ್ರಕ್ರಿಯೆಗಳು. ಸೊ ಅದ್ರ ಮೂಲಕ ನಿಮ್ಮನ್ನ ಕೀಳರಿಮೆಗೆ ದೂಡುವಂಥದ್ದು. ನಾನು ಯು ಆರ್ ಸುಪೀರಿಯರ್ ಬಿಕಾಸ್ ಯು ಆರ್ ನಾಟ್. ಈಗ ಪೀರಿಯಡ್ಸ್ ಆಗ್ತಾ ಇಲ್ಲ ನೀನು, ಅದಕ್ಕೆ ಐ ಆಮ್ ಸುಪೀರಿಯರ್. ನಿನಗೆ ಅಂತದ್ದೊಂದು ಕೊರತೆ ಇದೆ, 3 ದಿನ 4 ದಿನ 5 ದಿನ ಈ ಫೀಲ್ಸ್ ದಟ್ ನಾನು ಕೊರತೆಯಲ್ಲಿ ಬದುಕ್ತಾ ಇದ್ದೀನಿ ಅನ್ನೋಂಗೆ ಗಂಡು ಸಮಾಜ ಅನ್ಕೊಂತಿರೋದು. ಅವಳು ಮುಟ್ಟಾಗಿದ್ದಾಳೆ ಅಂತಂದ್ರೆ ಯೋ ಅನ್ನೋಂಗೆ. ಸೊ ಅವ್ರಾಗೋದಿಲ್ಲ. ಸೊ ಇಲ್ಲಿ ನಾವಾಗ್ತಾ ಇದೀವಿ ಅನ್ನೋ ಒಂದು ಕಾರಣಕ್ಕೆ ಅವರು ನಮ್ಮನ್ನ ಅಶುದ್ಧ ಅಂತಾರೆ. ಅಶುದ್ಧ ಅಂತ ಲೇಬಲ್ ಕಟ್ಟದವ್ರು ಯಾರು? ಮೊದ್ಲು ಅದು ಗೊತ್ತಾಗ್ಬೇಕಲ್ವಾ. ನಾವು ಶುದ್ಧರಲ್ಲ ಅಂತಂದ್ರೆ ಅಶುದ್ಧ ಅನ್ನೋ ಪದ ಎಲ್ಲಿಂದ ಬಂತು? ಈಗ ನಿಮ್ಗೆ ನಿಮ್ ಸಂಸಾರ ಮುಂದುವರ್ಸಕ್ ನಾನ್ ಬೇಕು, ನನ್ನಿಂದಾನೇ ಹುಟ್ಟಿರೋ ಅಂತವ್ನು, ಆಯ್ತಾ? ಹಂಗೆಲ್ಲ ಇದ್ದಂತ ಸಂದರ್ಭದಲ್ಲೂ ಕೂಡ ನೀವ್ ಹಾಗೆ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಹಿಡಿತದಲ್ಲಿ ಇಟ್ಕೊಳ್ಳೋ ಪ್ರಯತ್ನ. 3 ದಿನ 4 ದಿನ ಮನೆಯಿಂದ ಆಚೆ ಕೂತ್ಕೊಳ್ಳೋಂತ ಯಾವ ಹೆಣ್ಣು ಇನ್ನೊಂದು ಹೆಣ್ಣಿಗೆ ಹೇಳಿರಲ್ಲ. ಈ ಕಾನೂನುಗಳನ್ನ ಮಾಡಿದವ್ರು ಯಾರು? ಇಂಥದ್ದೊಂದು ಆಚರಣೆಗಳನ್ನ ತಂದವ್ರು ಯಾರು? ಅದ್ರ ಹಿನ್ನೆಲೆ ಏನು? ಅದನ್ನ ನೋಡುವಂತ ಸಂದರ್ಭದಲ್ಲಿ ಹಿಡಿತದಲ್ಲಿ ಇಟ್ಕೊಳ್ಳೋ ಒಂದು ಪ್ರಕ್ರಿಯೆ ಅಂತ ನನಗೆ ಅನ್ಸುತ್ತೆ. So ma'am, you want to explain? So ma'am, see, as you told, it is like impure, it is hatedness. Those words are only linked with menstruation. When people talk about menstruation, oh, you are talking about this, we should not talk it out. We should not tell. Even if there are brothers in the house, the young girl should not talk and directly say it loud that I have got my periods. They should not talk about scientific facts because it's seen as taboo in Indian societies. So
now even in the modern societies. So for the thing, ma'am, there are some tribal communities who worship the fertility and who worship the menstrual time of the women as a divine thing. There are anthropological studies even show till now that even they worship that menstrual blood. They never they never attach these words with the menstruation, like impurity, dirty, those kind of words. And the thing is, so how come the tribal communities, which we claim that way backward, are seeing the menstruation as divine, and we, the modern societies, we where we say that we are urban, we are modern, and we are seeing it as very menial thing. Like birth, we think it as a good thing, like a birth, even though it includes the blood, but when it comes to menstrual cycle, same blood is involved, but we treat it as dirty thing. So what do you say on the comparison? ಕಂಪೇರ್ ಮಾಡೋದು ಅಂತ ಹೇಳಕ್ ಹೋಯ್ತು ಅಂತಂದ್ರೆ ನೀವೇ ಹೇಳ್ತಾ ಇದ್ದೀರಾ, ಟ್ರೈಬಲ್ ಬುಡಕಟ್ಟುಗಳ ಆಚರಣೆ ಮತ್ತೆ ಈ ನಮ್ಮ ಸಮಾಜದಲ್ಲಿರೋ ಆಚರಣೆ ಎರಡೂ ಬೇರೆ ಬೇರೆ. ಅಲ್ಲಿ ಅವರು ಯಾವುದೋ ಒಬ್ಬ ಪ್ರೀಸ್ಟ್ ಮತ್ತು ಅವ್ರಿಗೆ ಆದಂತಹ ಪ್ರೀಸ್ಟ್ ಇರ್ತಾರೆ, ಇಲ್ಲ ಅಂತ ಹೇಳಿ. ನಾವು ಇಲ್ಲಿ ಆಚರಣೆ ಮಾಡುವಂಥದ್ದು ಧಾರ್ಮಿಕ ಗ್ರಂಥಗಳು ಮತ್ತೆ ಧಾರ್ಮಿಕ ವ್ಯಕ್ತಿಗಳು, ಧಾರ್ಮಿಕ ಮಠಗಳು, ಇಂಥವನ್ನೆಲ್ಲ ನೋಡೋದಂಥ ಸಂದರ್ಭದಲ್ಲಿ ಇಲ್ಲಿಂದನೂ ಒಂದು ಆದೇಶಗಳಿರ್ತದೆ, ಆದೇಶ ಇರುತ್ತೆ. ಅವ್ರಿಗೆ ಹೇಳಿರ್ತಾರೆ. ನಾ ಮೊದಲೇ ಹೇಳಿದೆ ನಿಮಗೆ, ನಮ್ಮನ್ನ ಕಂಟ್ರೋಲಲ್ಲಿ ಇಡಬೇಕು ಅನ್ನೋ ಒಂದು ಕಾರಣಕ್ಕೆ, ಅನ್ನೋ ಥರಕ್ಕೆ. ಸೊ ಹೆಣ್ಣನ್ನ ಅಡಿಯಾಳಾಗಿರಿಸ್ಕೊಂಡು ನೋಡುವಂಥ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಇಂಥವೆಲ್ಲ ಉಟ್ಕೊಂಡಿರ್ಬೋದು. Ma'am, Ega, can menstruation be read with the Article 21 as a matter of bodily autonomy and dignity of women, similar to how courts have interpreted privacy, reproductive choice, and health previously? ಈಗ ನೀವೇನು ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ಇದು 2023 ಸುಪ್ರೀಂ ಕೋರ್ಟ್ ನಡೆಯಿತು. ಎಸ್. ಸೊ ಆಗ ಸಂಬಂಧಪಟ್ಟ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಸ್ಟೇಟ್ ಲಾ ಅಲ್ಲಿ ಮಾಡಿ, ನೀವು ಪಾಲಿಸಿ ಮಾಡಿ, ಆ ನಂತರ ಇದು ಏನು ಮೆನ್ಸ್ಟ್ರಿಯಲ್ ಲೀವ್ ಬಗ್ಗೆ ನೀವು ಕೇಳ್ತಾ ಇರೋದ್ರಿಂದ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ಬೋದಾ ಇಲ್ವಾ ಅಂತಂದ್ರೆ ಅಲ್ಲಿ ನೀವು ಡಿಸ್ಕಷನ್ ಮಾಡಿ ಆಯಾ ರಾಜ್ಯಗಳು ಪಾಲಿಸಿಗಳನ್ನು ರೂಪಿಸಿ ಅಂತ ಹೇಳ್ಬಿಟ್ಟು ಒಂದು ಇದನ್ನ ಅರ್ಜಿನ ಡಿಸ್ಪೋಸ್ ಮಾಡಿದ್ದಾರೆ ಸಂದರ್ಭದಲ್ಲಿ. ಸೊ ಈಗ ರೀಸೆಂಟ್ ಆಗಿ ಯಾಕೆ ಇದು ಡಿಸ್ಕಷನ್ಗೆ ಬರ್ತಾ ಇದೆ ಅಂದ್ರೆ, ಸ್ಟೇಟ್ ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್, ನಮ್ಮ ರಾಜ್ಯ ಸರ್ಕಾರ ಹೆಮ್ಮೆ ಪಡುವಂತ ವಿಷಯ, ಈ 12 days ರಜಾನ ಇನ್ ಇಯರ್ ಆನ್ಯುಯಲಿ 12 days ವಿತ್ ವೇಜಸ್. ಆಯ್ತಾ, ಏನು ಸರ್ಕಾರಿ ಮತ್ತೆ ಸರ್ಕಾರದ ಕೆಳಗೆ ನೋಂದಣಿ ಆಗಿರುವಂತ ಸಂಸ್ಥೆಗಳ ರಜಾಕನ್ನ ಕೊಡಬೇಕು ಅದೇ. ಹಾಗಾಗಿ ಇದ್ರಿಂದ ಇವತ್ತಿಗೆ ಇದು ಮುಟ್ಟಿನ ರಜೆ ಬೇಕಾ ಬೇಡವಾ, ಆರ್ಟಿಕಲ್ 14, ಆರ್ಟಿಕಲ್ 21 ಇವೆಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸೊ ನೀವು ಸಾಂವಿಧಾನಿಕವಾಗಿ ನೋಡೋಕೆ ಹೋಯ್ತು ಅಂತಂದ್ರೆ, ಸಂವಿಧಾನದ ಅಡಿಯಲ್ಲಿ ಭಾರತದ ಎಲ್ಲ ನಾಗರಿಕರು ಜೆಂಡರ್ ಬಯಾಸ್ ಇಲ್ಲದೆ ಹೆಣ್ಣಾಗ್ಲಿ ಗಂಡಾಗ್ಲಿ ಸಮಾನರು ಅನ್ನೋ ಒಂದು ಪದ ಇದೆ. ಸೊ ಈಗ ಹೆಣ್ಮಕ್ಳಿಗೆ ಮಾತ್ರ ರಜಾ ಕೊಟ್ರೆ ಗಂಡ್ ಮಕ್ಳಿಗೆ ಡಿಸ್ಕ್ರಿಮಿನೇಷನ್ ಆಗುತ್ತೆ ಅನ್ನುವಂಥದ್ದು. ಆದ್ರೆ ಗಂಡ್ ಮಕ್ಳಿಗೆ ಇಲ್ಲಿ ಯಾರು ಇಂಥ ಒಂದು ತೊಂದರೆಯನ್ನ ಅನುಭವಿಸ್ತಾ ಇಲ್ಲ. ಆಮೇಲೆ ಮುಟ್ಟು ಅನ್ನೋದು ತೊಂದರೆ ಅಂತಾನು ಹೇಳ್ತಾ ಇಲ್ಲ, ಬಯಾಲಜಿಕಲಿ ಆಗುವಂಥದ್ದು. ಆಯ್ತಾ, ಅದನ್ನ ಆಸ್ ಅವರ ಸ್ಪೆಷಾಲಿಟಿ, ಹೆಣ್ಮಕ್ಳ ಸ್ಪೆಷಾಲಿಟಿನೇ ಅದು. ಹಿಂಗೆ ಅಂದ್ರೆ ಡಿವಿಯೇಟ್ ಆಗುತ್ತೆ ಇಲ್ಲಿ ಅಂತಂದ್ರೆ ನಮಗೆ ಅದು ಆಗ್ತಾ ಇರೋದ್ರಿಂದಾನೇ ಪ್ರೊಕ್ರಿಯೇಷನ್ ಎಲ್ಲ ಆಗ್ತಾ ಇದೆ ಅಂತ ಈಗ ಮೊದಲೇ ಹೇಳಿದೆ. ಆ ಸಂದರ್ಭದಲ್ಲಿ ಈ ನೋವುಗಳು ಕೂಡ ಇರ್ತವೆ. ಈ ನೋವು ಅನ್ನೋ ಪದಾನ ಯಾರು ಕಂಡುಹಿಡ್ದಿತ್ತು ಅಂತ, ಇದನ್ನ ವಿರೋಧಿಸೋ ಅಂತವ್ರು. ಎಲ್ಲಾ ಹೆಣ್ಮಕ್ಳಿಗೂ ಇದಾಗ್ತಿತ್ತು, ಅವತ್ತೆಲ್ಲ ಹೇಳ್ಕೊತಾ ಇರ್ಲಿಲ್ಲ, ಒಳಗೆ ಅನುಭವಿಸ್ತಿದ್ರು. ಆಮೇಲೆ ಅದು ಹೇಳ್ಕೊಳ್ಳೋ ಅಂತದ್ದು ಅನ್ನೋದೇ ಇಲ್ಲ, ಮುಜುಗರ, ಅಸಹ್ಯ. ನಾವ್ ಆಗ್ಲಿಂದ ಮಾತಾಡ್ತಿರೋದು ಅದನ್ನೇ, ಓಪನ್ ಅಪ್ಪೇ ಆಗಲ್ಲ ಯಾರುನು. ಅಂತದ್ರಲ್ಲಿ ಯಾವತ್ತು ಯಾರು ನಿಮ್ ಮುಂದೆ ಹೇಳ್ಕೊಳಕ್ ಬರ್ತಾರೆ? ಹೆಣ್ಮಕ್ಳು ಮಧ್ಯದಲ್ಲಿ ಮಾತಾಡುವಾಗ ಅಯ್ಯೋ ನಂಗೆ ಹಿಂಗೆ ಅಂತ ಹೇಳ್ಕೋಬಹುದು. ಆಮೇಲೆ ಈಗ ನೀವೇ ಹೇಳಿದ್ರಿ, ಇವತ್ತು ನನಗೆ ಪೀರಿಯಡ್ಸ್ ಆಗಿದೆ ಅಂತ ಹೇಳ್ಕೊಳಕ್ ಆಗ್ತಾ ಇಲ್ಲ ಅನ್ನೋ ಸಂದರ್ಭ ಅಣ್ಣ ತಮ್ಮಂದಿರ ಮಧ್ಯೆ, ತಂದೆ ತಾಯಿಗಳ ಮಧ್ಯದಲ್ಲೇ ಇರುವಾಗ್ಲೇ ಆಗ್ತಾ ಇದೆ ಅಂದಾಗ ಹೊರಗಡೆ ಹೋಗಿ ಹೇಳ್ಕೊಂಡ್ಬಿಡ್ತಾರೆ. ಆಗಲ್ಲ. ಆ ಸಂದರ್ಭದಲ್ಲಿ ಹೆಣ್ಣು ಅನುಭವಿಸುವ ನೋವಿದೆ ಅಲ್ಲ, ನೋವು, ಮಾನಸಿಕ ಕಿರಿಕಿರಿ, ಒತ್ತಡಗಳು ಮತ್ತು ಬಹಳಷ್ಟು ಪ್ರಾಬ್ಲಮ್ಸ್ ಆಗುತ್ತೆ. ಆಮೇಲೆ ಒಂದ್ ಹೆಣ್ಣಿಗಾಗಿರೋಂಥ ನೋವು ಇನ್ನೊಂದ್ ಹೆಣ್ಣಿಗೆ ಆಗುತ್ತೆ ಅಂತಾನೂ ಅಲ್ಲ. ಆಮೇಲೆ ಕೆಲವರು ನೋವೇ ಬರ್ದೇ ಇರ್ಬೋದು, ಎಲ್ಲಾರ್ಗು ನೋವು ಬರುತ್ತೆ ಅಂತಾನೂ ಇಲ್ಲ. ಹೌದು. ಹಾಗಾಗಿ ನಿಮ್ಗೆ ಇಲ್ಲಿ ರಜಾ ಅವ್ರು ಕೊಟ್ಟಿದ್ದಾರೆ, ಆಯ್ತಾ, ವಿತ್ ವೇಜಸ್. ಅದನ್ನ ನಾವು ಸ್ವಾಗತಿಸ್ತಾ ಯಾರು ಅಗತ್ಯ ಇರುತ್ತೆ.
ಅಗತ್ಯ ಇರುವಂತ ಹೆಣ್ಮಕ್ಳು ಉಪಯೋಗಿಸ್ಕೊಳ್ಳಿ, ಇಲ್ಲದೆ ಇರೋರು ಇರಲಿ. ಸಾಧಕ ಬಾಧಕಗಳು ಯಾವುದೇ ಕಾನೂನುಗಳಾಗ್ಲಿ ಮತ್ತೊಂದು ಆಗ್ಲಿ ಬಂದಾಗ ಇದ್ದೇ ಇರ್ತವೆ. ನೀವು ಬಾಧಕಗಳನ್ನೇ ಮೇನ್ ಮಾಡ್ಬಂದ ಹೋದಾಗ ಈಕ್ವಾಲಿಟಿ, ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಅಡಿಯಲ್ಲಿ ಇವೆಲ್ಲವನ್ನು ಪ್ರಶ್ನೆ ಮಾಡ್ತಾ ಹೋದಂತ ಸಂದರ್ಭದಲ್ಲಿ ಇಂಪ್ಲಿಮೆಂಟೇಷನ್ ಆಗಕ್ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಿಮ್ಗೆ ಬೇಕಾಗಿರೋದು ಮಾತೃ ಹೃದಯ. ಅವ್ರ ಹೃದಯ ನಿಮ್ಗೆ ಆ ನೋವಿನ ತೊಂದರೆಗಳ ಅನುಭವ ಇತ್ತು ಅಂತಂದ್ರೆ ನೀವು ಅದಕ್ಕೆ ಸ್ಪಂದಿಸ್ತೀರ. ನಿಮ್ಗೆ ಆ ಸೂಕ್ಷ್ಮ ಸಂವೇದನೆಗಳೇ ಇಲ್ಲ ಅಂತಂದಾಗ ಈ ಎಲ್ಲ ಪ್ರಶ್ನೆಗಳು ಬರ್ತವೆ, ಈ ಎಲ್ಲ ಕ್ವಶನ್ಸು, ಮತ್ತೆ ಒಂದು ಅವಮಾನ, ಹಂಸೋ ಅಂತದ್ದು ಅವೆಲ್ಲ ಮಾಡ್ತೀರ. ಹೆಣ್ಮಕ್ಳು ನೋಡಪ್ಪ ಪೀರಿಯಡ್ಸ್ ಆದ್ರೆ ರಜಾ ಕೊಡ್ತಾರಂತೆ, ಇವೆಲ್ಲ ಸಹಜವಾಗಿ ಬರುವಂತದ್ದು. ಹೌದು, ಈ ಗಂಡ ಹೆಂಡತಿ ಮಧ್ಯದಲ್ಲೇನೆ ಹೆಂಡತಿ ಪೀರಿಯಡ್ಸ್ ಆಗಿದ್ದಾಳೆ ಅಂತಂದ್ರೆ ಇವಳ್ದೊಂದು ಇದ್ದಿದ್ದೆ ಈ ಗೋಳು ಹೇಳ್ತಾರೆ ಅಲ್ವಾ. ಸೊ ಅಲ್ಲಿ ನಿಮ್ಗೆ ಏನಾಗುತ್ತೆ, ಪೀರಿಯಡ್ಸ್ ಆಗಿರೋದ್ರಿಂದ ನೀವು ಗಂಡನ ಜೊತೆಗೆ ದಾಂಪತ್ಯ ಜೀವನ ನಡ್ಸಕ್ ಆಗಲ್ಲ. ಬಟ್ ಅದು ನಾವು ಯಾವ ತರ ತಗೋತಾನೆ, ನಿಮ್ಗೆ ಹರ್ಟ್ ಮಾಡೋಕೋಸ್ಕರ ನಿಮ್ಮನ್ನ ಕೆಳಗಡೆ ಇಟ್ಟು ನೋಡಕ್ ತಗೋತಾನೆ. ಅದು ಬಿಟ್ಟು ಅವ್ಳು ಪೀರಿಯಡ್ಸ್ ಆಗ್ತಿರೋದ್ರಿಂದ ನನ್ ಸಂಸಾರ ಮುಂದೆ ಹೋಗ್ತಾ ಇರೋದು, ಕುಟುಂಬ ಬೆಳೀತಾ ಇರೋದು, ಈ ಪಾಸಿಟಿವ್ ಆಂಗಲ್ ಅಲ್ಲಿ ನೋಡ್ತಾ ಇಲ್ಲ. ಸೊ ಆ ತರ ನೋಡ್ಲಿ. ಆವಾಗ ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಅಂತ ಹೇಳ್ತಾ ಇದಾರೆ, ಈಕ್ವಾಲಿಟಿ ಮತ್ತೊಂದು ಮಗದೊಂದು ಪ್ರಶ್ನೆ. ಇಲ್ಲಿ ಇದು ಯಾವುದೇ ಡಿಸ್ಕ್ರಿಮಿನೇಷನ್ ಅಲ್ಲ. ಇದು ಡಿಸ್ಕ್ರಿಮಿನೇಷನ್ ಬಗ್ಗೆ ಮಾತಾಡ್ತಾ ನಾವು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇದಾಗಿದೆ ಅನ್ನೋದಕ್ಕೆ ಹೇಳಕ್ ಹೋಗ್ಬಾರ್ದು. ನೋಡುವ ಆಂಗಲ್ಸ್ ಬದಲಾಗ. Yes, ma'am. Even if you take Article 14 of the Indian Constitution, there it is clearly mentioned that even under right to equality, government can, it should be treated like should be treated alike, and unlike should be treated unlike. Like equal should be treated equally, unequal should be treated differently. So that is how it is given, and there is some choice of, like in the Indian Constitution itself, they have given there will be a reasonable classification, there will be reasonable discrimination or protective discrimination. It is only mentioned. Then how can we talk with the like men who are protesting against the menstrual leave? How can we take it as, like can we tell them that even Indian Constitution gives that protective discrimination or reasonable classification? We can talk like that under Article 14. ಈಗ ಆರ್ಟಿಕಲ್ 14ಗೆ ನೀವು ರೈಟ್ ಟು ಈಕ್ವಾಲಿಟಿ ಕೆಳಗೆ ಬರೋದಾಯ್ತು ಅನ್ನೋದಾದ್ರೆ, ದ ವೇ ಮೆನ್ ಲುಕ್ಸ್ ಟುವರ್ಡ್ಸ್ ದ ಸೊಸೈಟಿ, ಅದನ್ನ ನಾವು ಮುಖ್ಯವಾಗಿ ತಗೋಬೇಕಾಗುತ್ತೆ. ಆರ್ಟಿಕಲ್ 14 ಗ್ಯಾರಂಟಿ ಕೊಟ್ಟಿರೋದು ರೈಟ್ ಟು ಈಕ್ವಾಲಿಟಿ ಅಲ್ವಾ. ನೀವು ಹಾಗಿದ್ದಾಗ ಪುರುಷರಿಗೆ ಹೆಣ್ಣಿನ ಆಂತರ್ಯ ಗೊತ್ತಿಲ್ವಾ, ಅವ್ರ ಬಯಾಲಜಿಕಲ್ ಚೇಂಜಸ್ ಗೊತ್ತಿಲ್ವಾ? ಸೊ ಇಟ್ಸ್ ಅ ರೈಟ್ ಅಂತ ಕ್ಲೈಮ್ ಮಾಡೋದಕ್ಕಿಂತ ನೀವು ಅವರಿಗೆ ಗ್ಯಾರಂಟಿ ಕೊಡಿ, ವಾತಾವರಣ ಒಳ್ಳೆಯದನ್ನ ಸೃಷ್ಟಿಸ್ಕೊಡಿ, ಅಶ್ಯೂರೆನ್ಸ್ ಕೊಡಿ, ಹೋಪ್ಸ್ ಕೊಡಿ. ಈಗ ಹೇಳ್ತಾ ಇರುವಂತ ಮುಟ್ಟಿನ ಸಂದರ್ಭಗಳಲ್ಲಿ ನಿಮ್ಮ ನಡವಳಿಕೆ ಹೇಗಿರ್ಬೇಕು ಟುವರ್ಡ್ಸ್ ದ, ಆಯ್ತಾ, ಹೆಣ್ಮಕ್ಳ ಜೊತೆಗೆ ನಿಮ್ ನಡವಳಿಕೆ ಹೇಗಿರ್ಬೇಕು, ಆಯ್ತಾ. ಅವ್ರೇನ್ ಅನುಭವಿಸ್ತಿದ್ದಾರೆ ಅದನ್ನ ನೀವ್ ಯಾವತ್ತೂ ಅನುಭವಿಸೋಕ್ ಸಾಧ್ಯ ಇಲ್ಲ. ಅದು ಯಾವತ್ತೂ ಹೆಣ್ಣಿನ ನೋವಾಗೇ ಇರುತ್ತೆ ಹೊರತು ಗಂಡಿನ ನೋವಾಗಕ್ ಆಗಲ್ಲ. ನೀವು ಅದನ್ನ ಫೀಲ್ ಮಾಡಕ್ ಆಗೋದಿಲ್ಲ. ಬಾಯಲ್ಲಿ ಓರಲ್ ಆಗಿ ಹೇಳ್ಬೋದು, ಆ ನೋವು ಅವಳಿಗೆ ಗೊತ್ತಿರುತ್ತೆ, ಆಯ್ತಾ. ಹಾಗಾಗಿ ಈ ಆರ್ಟಿಕಲ್ 14 ನೀವು ಇಲ್ಲಿ ಮಧ್ಯ ತಂದು ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಮಾತಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. So, as you already told, this has become a state issue now because there are many states in India who are favoring this menstrual leave. For example, if you take Bihar, which have implemented first state to have the menstrual leave, and recently the southern state of Karnataka. So the menstrual leave issue is like raising so many discussions around. And so you think it will be a ground for indirect discrimination against women? Like so if we hire the women, we have to give leaves. So is there any chance that it will hamper the women empowerment? ಒಂದು ವಿಧದಲ್ಲಿ ಅದು ನಿಜಾನೂ ಕೂಡ ಹೌದು. ಆದ್ರೆ ಎಲ್ಲಾ ಕಾಲಕ್ಕೂ ಅದು ಸರಿ ಹೋಗೋದಿಲ್ಲ ಅಂತ ಅನ್ಸುತ್ತೆ. ಆಮೇಲೆ ಎಲ್ಲಾ ರೀತಿಯ ಜಾಬ್ಗಳಿಗೂ ಅದು ಸರಿ ಹೋಗೋದಿಲ್ಲ. ಕಾರಣಗಳು, ಈಗ ಕೆಲವೊಂದ್ ಕಡೆ ನಾವು ಪೀರಿಯಡ್ಸ್ ಆಗಿದೀವಿ ಅಂತ ಹೇಳಿ ರಜಾ ತಗೋತೀವಿ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಅವ್ರು ನಮ್ಮನ್ನ ಏನೋ ಕೆಲ್ಸಕ್ಕೆ ತಗೊಳೋದಿಲ್ಲ, ಹೈರ್ ಮಾಡಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಹೆಣ್ಮಕ್ಳಿಗೆ ಡಿಸ್ಕ್ರಿಮಿನೇಷನ್ ಆಗೇ ಆಗುತ್ತೆ. ಬಿಕಾಸ್ ಶಿ ಇಸ್ ಟೆಲಿಂಗ್ ದಟ್ ಐ ಆಮ್ ಇನ್ ಪೀರಿಯಡ್ಸ್ ಅಂತ ಹೇಳ್ಕೊಂಡು ರಜಾ ಕ್ಲೇಮ್ ಮಾಡ್ತಾಳೆ ಇವಳು ಅನ್ನೋ ಒಂದ್ ಕಾರಣಕ್ಕೆ ಕೆಲಸ ಕೊಡೋದಿಲ್ಲ. ಅವಾಗ ಕೆಲಸ ಕಳ್ಕೊಳ್ಳೋ ಸಾಧ್ಯತೆಗಳಿದಾವೆ, ಅಥವಾ ಆಪರ್ಚುನಿಟೀಸೇ ಸಿಕ್ಕದಿಲ್ಲ ನಿಮ್ಗೆ. ಹಾಗೇನೆ ಬೇರೆ ಕೆಲವೊಂದು ಕೆಲಸಗಳಿರ್ತವೆ. ಅಂದ್ರೆ ಈಗ ನೀವು ದೈಹಿಕ ಶ್ರಮವನ್ನು ಬೇಡುವ ಕೆಲಸಗಳಲ್ಲಿ ಆ ಹೆಣ್ಮಕ್ಳು ನೋವಿಂದ ಇದ್ದಂತ ಸಂದರ್ಭದಲ್ಲಿ ಕೆಲಸ ಮಾಡೋಕ್ ಆಗೋದಿಲ್ಲ, ಆಯ್ತಾ. ಅಂತ ಸಂದರ್ಭದಲ್ಲಿ ನೀವು ಇಲ್ಲ ನೀನ್ ಹಂಗಿದ್ರು ಪರವಾಗಿಲ್ಲ, ಈಗ ಬಸ್ ಓಡಿಸ್ತಾಳೆ
ಅಲ್ವಾ, ಆಟೋ ಓಡಿಸ್ತಾರೆ, ಆಟೋ ಚಾಲಕರು ಇರ್ತಾರೆ, ಮತ್ತೊಂದು ಅವರೆಲ್ಲರೂ ಕೂಡ ಹಾರ್ಡ್ ವರ್ಕ್ ಅದು. ಆಯ್ತಾ, ನಿಮ್ಗೆ ಅಲ್ಲಿ ಕೆಲಸ ಮಾಡುವಂತ ವಾತಾವರಣ ಇರಲ್ಲ. ಇವಾಗ ವರ್ಕ್ ಫ್ರಮ್ ಹೋಮ್ ಇದ್ದಾರೆ, ಬಹಳಷ್ಟು ಕೆಲ್ಸಗಳು ವರ್ಕ್ ಫ್ರಮ್ ಹೋಮ್ ಇರ್ತವೆ. ಅಂತ ಕಡೆ ನೀವು ಅಂದ್ರೆ ಸಂದರ್ಭಗಳಿಗೆ ತಕ್ಕ ಹಾಗೆ ನೋಡುವಂಥದ್ದು. ಇದಕ್ ಮೊದ್ಲು ಏನಾಗಿತ್ತು, ಗರ್ಭಕೋಶ ಇದೆ ಅನ್ನೋ ಕಾರಣಕ್ಕೆ, ಪೀರಿಯಡ್ಸ್ ಆಗ್ತಾರೆ ಅನ್ನೋ ಕಾರಣಕ್ಕೆ, ಈ ಪೀರಿಯಡ್ಸ್ ಆಗೋ ಹೆಣ್ಮಕ್ಳು ನಮಗೆ ಕೆಲ್ಸಗಳಿಗೆ ಬೇಡ ಅನ್ನೋ ಒಂದು ವಾತಾವರಣ ಕಬ್ಬು ಬೆಳೆಗಾರರ ಎಲ್ಲೋ ಒಂದು ಕಡೆ ಆಗಿರುವಂತದ್ದು ನಾನು ಕೇಳ್ತೀನಿ. ಅಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಕೆಲ್ಸ ಸಿಕ್ಕಲ್ಲ, ಕೂಲಿ ಸಿಕ್ಕಲ್ಲ ನಮ್ಗೆ ಅನ್ನೋ ಒಂದೇ ಕಾರಣಕ್ಕೆ ಮಹಿಳೆಯರು ಪೀರಿಯಡ್ಸೇ ಆಗೋದ್ ಬೇಡ ನಮ್ಗೇನ ಅಂತ ಹೇಳಿ ಗರ್ಭಕೋಶನೇ ತೆಗೆಸ್ಕೊಂಡ್ ಬಂದು ಅದನ್ನ ಗುಟ್ಟಾಗಿ ಸರ್ಟಿಫಿಕೇಟ್ ತಗೊಂಡ್ ಬಂದು ಅದು ರಿಪೋರ್ಟ್ ಮಾಡಿರುವಂತ ಘಟನೆಗಳಿದಾವೆ. ಅಂದ್ರೆ ಕೆಲ್ಸಕ್ಕೋಸ್ಕರ, ಯಾಕೆಂದ್ರೆ ಅವರು ಸಂಸಾರ ಸಾಕ್ಬೇಕು ಹೆಣ್ಮಕ್ಳು. ಮೊದ್ಲು ಬರೀ ಗಂಡಸರು ಆಚೆ ದುಡ್ಕೊಂಡ್ ಬರ್ತಾ ಇದ್ರು, ಹೆಣ್ಮಕ್ಳು ಮನೇಲಿ ದುಡಿತಿದ್ರು. ಈಗ ಪರಿಸ್ಥಿತಿ ಆಗಿಲ್ಲ, ಇಬ್ರು ದುಡಿದ್ರೇನೆ ಮಕ್ಳನ್ನ ಸಾಕಕ್ಕಾಗೋದು, ಜೀವನ ನಡೆಸೋ ಅಂತ ಸಂದರ್ಭಗಳು. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು, ಹೆಣ್ಮಕ್ಳು ದುಡಿಲೇಬೇಕು, ಹೊಟ್ಟೆಪಾಡಿಗೋಸ್ಕರ ದುಡಿಲೇಬೇಕು ಅನ್ನೋ ಸಂದರ್ಭದಲ್ಲಿ ಪೀರಿಯಡ್ಸ್ ಆಗಿದ್ರು ಕೂಡ ಹೇಳಲ್ಲ. ಇವ್ರು ಹೇಳ್ತಾರಲ್ಲ, ಇದರಿಂದ ಬಹಳಷ್ಟು ಅನಾನುಕೂಲಗಳಾಗ್ತವೆ ಅಂತ. ಇದ್ರ ಪರವಾಗಿರೋರು ಒಂದು ತರ ವಾದ ಮಾಡಿದ್ರೆ, ವಿರುದ್ಧವಾಗಿರೋರು ಇನ್ನೊಂದ್ ತರ ವಾದ ಮಾಡ್ತಾರೆ. ಇವ್ರು ಏನಕ್ಕೆ ರಜಾ ಕೊಡ್ಬೇಕು ನಾವು ಅಂತ ಕೇಳ್ತಾರೆ. ಹೊಟ್ಟೆಪಾಡಿಗೋಸ್ಕರ ಮಾಡೋ ಅಂತ ಕೆಲ್ಸಗಳಲ್ಲಿ ಯಾರು ಕೂಡ ಸುಮ್ನೆ ನಾನು ಪೀರಿಯಡ್ಸ್ ಆಗಿದ್ದೀನಿ ನನಗೆ ರಜಾ ಕೊಡಿ ಅಂತ ಹೇಳ್ಬಿಟ್ಟು ಗತ್ತಿಂದ ಬಂದು ಕೇಳೋದಿಲ್ಲ. ರಜಾ ತಗೋಬೇಕಾದ್ರೂ ಕೂಡ ಅವರಿಗೆ ಆದಂತಹ ಕೆಲವು ನಿಲುವುಗಳಿರ್ತವೆ. ಕೆಲವರು ಹೌದು ಪೇನ್ ಅಲ್ಲಿ ಇದ್ರು ಕೂಡ ಬಂದ್ ಕೆಲಸ ಮಾಡ್ತಾರಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ನೀವು? ಅವ್ರಿಗೆ ತುಂಬಾ ಮ್ಯಾನೇಜ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೆ, ಎಕ್ಸಿಕ್ಯೂಟಿವ್ಸ್ ಆಗಿರ್ತಾರೆ. ಅವ್ರು ರಜಾ ಹಾಕಿದ್ರೆ ಕೆಳಗಿನ ಎಲ್ಲಾರು ಕೂಡ ಕೆಲಸಗಳಿಗೆ ತೊಂದರೆ ಆಗುವಂತ ಜಾಗದಲ್ಲಿ ಜವಾಬ್ದಾರಿ ಇದ್ದ ಸ್ಥಾನದಲ್ಲಿರುವಂತ ಮಹಿಳೆ ಅವಳಿಗೆ ಎಷ್ಟೇ ನೋವುಗಳಿದ್ರು ಕೂಡ ಬಂದು ಕೆಲಸ ಮಾಡುವಂತದ್ದು ಇದ್ದಾರೆ. ಹಾಗಾಗಿ ಎರಡೂ ತರ ಡಿಸ್ಕ್ರಿಮಿನೇಷನ್ ಆಗುವಂತದ್ದು ಇದಾವೆ, ಇಲ್ಲ ಅಂತಾನು ನಾನು ಹೇಳ್ತಾ ಇಲ್ಲ. ಹಾಗೆ ಸಾಧಕಗಳು ಬಾಧಕಗಳು ಎರಡು ಒಂದ್ ಕಾಯಿನ್ಗೆ 2 ಫೇಸಸ್ ಇದ್ದಾಗೆ ಇದ್ರಲ್ಲೂ ಕೂಡ ಸಾಧಕ ಬಾಧಕಗಳು ಇದಾವೆ. ಸೊ ಅದನ್ನ ನೋಡಿ ನಾವು ಇಂಪ್ಲಿಮೆಂಟೇಷನ್ ಮಾಡ್ಬೇಕಾಗತ್ತೆ. ಆಮೇಲೆ ಚೇಂಜಸ್ ಕೂಡ ಮಾಡ್ಕೋಬೇಕಾಗತ್ತೆ ಇದನ್ನ ಮಾಡುವಂತ ಸಂದರ್ಭದಲ್ಲಿ. Yes, ma'am. Because the menstrual leave, the thing or discussions around menstrual leave have popped up now. Like maybe since a decade or 5 years onwards, it's going on. So before that also there are many women working. They never complain that we are in our menstruation cycle. Please give us leave. There are no instances that they have complained or they have taken leaves. Of course, being taken that pain, being like they didn't even open up their mouth. They didn't even express their feelings because as the society itself is seeing it as a taboo. So might be there is high chance that it is just like you said, two sides of the coins. So there is chance of discrimination, and the other thing is people should even understand, the hiring person should understand that till now the women have never raised their voices or didn't take leave for menstruation. So now also they will work with all the honesty and all. People should think about it. This is what I think. So ma'am, as you told, so regarding the menstrual leave, as you have already told that the discrimination, there is a chance, maybe somewhere around 40 to 60% chance is there. So if that is the case, with your experience, you feel like there should be some legal provisions or legal safeguards for the necessary or to implement the menstrual leave? Like there should be some sort of legal provisions so that there will not be any, or we can check upon the discrimination against women by hiring. ಈಗ ಈ ಮೆನ್ಸ್ಟ್ರುಯಲ್ ಲೀವ್ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಡಾಟಾ ಆಗಿದೆ. Yes. ಯಾಕೆಂದ್ರೆ ಎಲ್ಲಿ ಇದು ಪ್ರಾಪರ್ ಆಗಿ ಇಂಪ್ಲಿಮೆಂಟ್ ಆಗಿ ಅದರ ಸರ್ವೆ ಮಾಡಿ ಡಾಟಾ ಕಲೆಕ್ಟ್ ಮಾಡಿರುವಂತ ಯಾವುದೇ ವರದಿಗಳಿಲ್ಲ. ಮುಂದಿನ ದಿನಗಳಲ್ಲಿ ಅದು ಬರುವಂತ ಚಾನ್ಸಸ್ ಇರುತ್ತೆ ಇಂಪ್ಲಿಮೆಂಟ್ ಆದ್ರೆ. ಆವಾಗ ನಾವು ಡಾಟಾ ಕಲೆಕ್ಟ್ ಮಾಡ್ಕೋಬಹುದು. ಬಟ್ ಬೇರೆ ದೇಶಗಳಲ್ಲಿ ಈಗಾಗಲೇ ಈವನ್ ಜಪಾನ್ 1947 ಅಂತ ಇದೆ. ಬೇರೆ ದೇಶಗಳಲ್ಲಿ ಕೆಲವು ಕಡೆ ಇದಾವೆ, ಕೆಲವು ಕಡೆ ಪೇಯ್ಡ್ ವೇಜಸ್ ಏನು ಕೊಟ್ಟಿರುವಂತದ್ದು, ಕೆಲವು ಕಡೆ ಸಂಬಳ ಇಲ್ದೇನೆ ರಜಾ ತಗೊಳ್ಳುವಂತದ್ದು. ಬಹಳ ಒಂದೊಂದು ದೇಶದಲ್ಲಿ ಒಂದೊಂದ್ ತರ ಇದೆ. ಬಟ್ ಫಸ್ಟ್ ಇಂಪ್ಲಿಮೆಂಟ್ ಆಗಿರುವಂತದ್ದು ಜಪಾನ್ ನಲ್ಲಿ. ಇವತ್ತಿನವರೆಗೆ ನೀವು ಸರ್ವೆ ನೋಡಿದಂತ ಸಂದರ್ಭದಲ್ಲಿ, ಅಲ್ಲಿನ ಸರ್ವೆಗಳಲ್ಲ ನಾನು ಇಲ್ಲಿ ಅಲ್ಲಿನ ಸರ್ವೆಗಳು ನೋಡಿದಂತ ಸಂದರ್ಭದಲ್ಲಿ ತಗೊಂಡಿರುವಂತ ಲೀವ್ಗಳೇ ಕಡಿಮೆ. ಜನ ಆಗಿದ್ರು, ನಾ ಹೇಳ್ತಿದ್ವಿ, ಯಾರು ಕೂಡ ಇದನ್ನ ವಾಲಂಟಿಯರ್ ಆಗಿ ಬಂದು ಹೌದು ನನಗೆ ಬೇಕು ಅಂತ ಹೇಳಿ ತಗೊಳ್ಳುವಂಥದ್ದು ಕಡಿಮೆ. ಆಮೇಲೆ ಹೇಳ್ಕೊಂಡು ಈಗ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಏನ್ ಇದು ಮಾಡ್ತಾ ಇದ್ದಾರೆ ಅದು ಚಾಲೆಂಜ್ ಅಂಡರ್ ಚಾಲೆಂಜ್ ಆಯ್ತಾ. ಆದ್ರೂ ಕೂಡ ಹೇಳ್ಬೇಕು ಅಂತಂದ್ರೆ ಇವರು ಯಾವುದೇ ಮೆಡಿಕಲ್ ಡಾಕ್ಯುಮೆಂಟ್ ಕೇಳಿಲ್ಲ. ನೀವು ಅಲಾಂಗ್ ವಿತ್ ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ತಗೊಂಡ್ ಬಂದ್ರೆ ಮಾತ್ರ ನಾವು ನಿಮ್ಗೆ ಲೀವ್ ಕೊಡ್ತೀವಿ ಅಂದ್ರೆ ಏನೂ ಕೇಳಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಇನ್ನೂ ಏನಾದ್ರು ನೀವು ಕಾನೂನಲ್ಲಿ ಸ್ಟ್ರಾಂಗ್ ಆಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದಾಗ ಮಿಸ್ಯೂಸ್ ಆಗತ್ತೆ ಅನ್ನುವಂತ ಸಂದರ್ಭಗಳು ಬಂತ ಸಂದರ್ಭದಲ್ಲಿ ನೀವು ಅದನ್ನ ಚೇಂಜಸ್ ಮಾಡ್ಕೊಂಡು
ಅಗತ್ಯ ಇದ್ದವರು ತಗೋಬಹುದು, ಅಥವಾ ಯಾರು ತಗೊಂಡಿಲ್ವೋ ಅವರಿಗೆ ಸ್ವಲ್ಪ ಏನಾದ್ರು ಎಕ್ಸ್ಟ್ರಾ ಏನಾದ್ರು ಹಣ ಕೊಡುವಂಥದ್ದು ಮತ್ತೊಂದು ಮಾಡಬಹುದು. ಯಾರು ರಜೆಗಳನ್ನ ಉಪಯೋಗಿಸ್ಕೊಂಡಿರೋದಿಲ್ಲ, ಈಗ ನಮ್ಗಿಲ್ಲ, ನಾವು ನಾರ್ಮಲ್ ಆಗಿದ್ದೀವಿ, ನಾವು ವಿ ಕ್ಯಾನ್ ಟಾಲರೇಟ್ ದಟ್ ಪೇ ಅನ್ನೋ ತರೋದ್ರು ಆ ರಜೆಗಳನ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದಾಗ ಅವರಿಗೆ ಅದನ್ನ ಏನ್ ಹೇಳ್ತಾರೆ, ಪ್ರೋತ್ಸಾಹವಾಗಿ ಬೇರೆ ರೀತಿಯಲ್ಲಿ ನೀವು ಕಾಂಪನ್ಸೇಟ್ ಮಾಡ್ಬೋದು ಅಂತ ನನ್ಗನ್ಸುತ್ತೆ. So yes, ma'am. And there is one thing, like being, rather than talking like menstrual leave, because it's also creating some sort of discrimination for men also. So rather than that, even the third gender, now it is also popping up. So we can't say that there are only 2 genders in India. Even the government has officially given like others. There is a third gender also. So rather than taking it as a menstrual leave, we can name it as healthy leave or health leave. So it will be good for third gender also. This is also one sort of discussions going on social media. Okay. So what is your opinion on that? Is it good to go with like health leave so that it is good for all the genders and there will not be any such kind of discrimination, even for women thinking it as, oh, if I take this menstrual leave, people will be thinking that I'm in my periods, people will get to know that, because that is how we are grown up. We are not supposed to tell everyone that, no, today I'm in my periods. No, even though we are studying, we have empowered ourselves, there is some sort of stigma still lies in our mind. ಮೊದಲಿಗೆ ಈ ಸ್ಟಿಗ್ಮಾ ಅಂತ ಏನ್ ಹೇಳ್ತಿದ್ರೆ ಅದು ಹೋಗ್ಬೇಕಲ್ವಾ, ಮುಚ್ಚಿಟ್ಟು ಬದುಕುವಂಥದ್ದು ಬಿಡಬೇಕು, ಓಪನ್ ಅಪ್ ಆಗೋಣ. ಹಾಗಂತ ಹೇಳ್ಬಿಟ್ಟು ಎಲ್ರಿಗೂ ನಾನು ಪೀರಿಯಡ್ಸ್ ಅಲ್ಲಿ ಇದ್ದೀನಿ ಅಂತ ಹೇಳೋ ಅಗತ್ಯ ಇಲ್ಲ. ಇಟ್ಸ್ ಮೈ ಪರ್ಸನಲ್ ಚಾಯ್ಸ್. ಹಾಗಾಗಿ ಸೊ ನನ್ನ ಪ್ರಕಾರ ಅದಕ್ಕೆ ನೀವು ಆಲ್ಟರ್ನೇಟಿವ್ ಪದ ಕೊಟ್ರು ಕೂಡ ಅದು ಅಲ್ಲಿಗೆ ಬರುತ್ತೆ. ಯಾಕೆಂದ್ರೆ ಓನ್ಲಿ 1 day in a month ಅಲ್ವಾ, ಆ ಲೀವ್ ಅಂತ ಹೇಳಿ ನೀವು ಅದಕ್ಕೆ ಏನೇ ಪದ ಕೊಟ್ರು ಕೂಡ ಕೊನೆಗೆ ಅದು ಅಲ್ಲಿಗೆ ಮೆನ್ಸ್ಟ್ರುಯಲ್ ಲೀವ್ ಅಂತಾನೆ ಅರ್ಥ ಆಗತ್ತೆ. ಪದ ಬದಲಾಯಿಸಬಹುದು ನೀವು, ಆಯ್ತಾ. ಸೊ ನಮ್ಮನ್ನ ಮುಟ್ಟಾಗಿ ಅಸ್ಪೃಶ್ಯರನ್ನಾಗಿ ಮಾಡಿರ್ತಾರೆ. ಮುಟ್ಟು ಅಂದ್ರೇನೆ ಅಸ್ಪೃಶ್ಯತೆ, ಅನ್ಟಚಬಿಲಿಟಿ ಒನ್ ಆರ್ ದಿ ಅದರ್ ವೇ ನಾವು ಹೆಣ್ಮಕ್ಳು ಫೀಲ್ ಮಾಡ್ಲೇಬೇಕು. ನಮ್ಗೆ ಯಾವಾಗ ಪೀರಿಯಡ್ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ ಎಂಡ್ ಆಫ್ ದಟ್ ಪೀರಿಯಡ್ಸ್ ವರ್ಗು ಒನ್ ಆರ್ ದಿ ಅದರ್ ವೇ ಅನ್ಟಚಬಿಲಿಟಿ. ದೇವಸ್ಥಾನಕ್ಕೆ ಹೋಗಲ್ಲ, ಯಾರೋ ಪೂಜೆ ಕರೆದಿರ್ತಾರೆ ಹೋಗಲ್ಲ, ಮತ್ತೆಲ್ಲೋ ಹೊರಗಡೆ ಹೋಗಿರ್ತೀವಿ, ಅಯ್ಯೋ ಅಲ್ಲಿಗೆ ಹೋಗೋದಿಲ್ಲ ನಾನು ಅನ್ನೋಂಥದ್ದು, ಅಥವಾ ಉಪವಾಸ ಮಾಡ್ತಾ ಇದ್ರೆ ಇವತ್ತು ಉಪವಾಸ ಮಾಡಲ್ಲ ಅನ್ನೋಂಥದ್ದು. ಇದೆಲ್ಲ ಧಾರ್ಮಿಕವಾಗಿ ಮತ್ತೆ ಸಮಾಜದ ನಂಬಿಕೆಗಳಿಗೆ, ಇದು ಮೂಢನಂಬಿಕೆ ಅಂತಾನೂ ಹೇಳ್ಬೋದು, ಅಥವಾ ಬೇರೆ ಇನ್ಯಾವ ಥರಲ್ಲಾದ್ರೂ ಹೇಳ್ಬೋದು. ಆದ್ರೆ ಸೈನ್ಸ್ ಗೊತ್ತಿಲ್ಲ ಅವರಿಗೆ, ಆ ವಿಜ್ಞಾನದ ಅರಿವು ಬೇರೆ ಯಾರಿಗೂ ಆಗತ್ತಾ? ಇದು ಗಂಡಸ್ರಿಗೆ ಪೀರಿಯಡ್ಸ್ ಆಗತ್ತಾ? ಆಗಲ್ಲ. ಅದು ಹೆಣ್ಣಿಗೆ ಮಾತ್ರ ಬರೋ ಅಂಥದ್ದು. ಹಂಗಿದ್ದಂಥ ಸಂದರ್ಭದಲ್ಲಿ ಅವರೇ ಅದನ್ನ ಅರ್ಥ ಮಾಡ್ಕೋಬೇಕು. ಗಂಡಸರಿಗೆ ಎಲ್ಲಿವರೆಗೆ ಇದ್ರ ಬಗ್ಗೆ ಅವೇರ್ನೆಸ್ ಇರೋದು ಅಲ್ಲಿವರೆಗೂ ಇಂಥದ್ದು ನಡೀತಿರುತ್ತೆ. ಅವರಿಗೆ ಅವೇರ್ನೆಸ್ ಬಂದು ಮನೆಯಲ್ಲಿ ಹೆಣ್ಮಕ್ಳು ಅವ್ರ ಮಕ್ಳು ಬರ್ತಾರಲ್ಲ, ಅವ್ರ ಮಕ್ಳ ಜೊತೆಗೆ ಈಗ ಆದಂತ ಸಂದರ್ಭದಲ್ಲಿ ಅವಾಗ ಅರ್ಥ ಆಗುತ್ತೆ. ಸೊ ಹಂಗಾಗಿ ಹೆಚ್ಚು ಏನೋ ಜನ ಇದಾರೆ ಇಲ್ಲಿ, ಅವ್ರೆಲ್ಲಾರ್ಗು ಹೆಣ್ಮಕ್ಳು ಇರ್ಲಪ್ಪ ನಂಗಾಗುತ್ತೆ. ಮನೇಲಿ ಒಂದ್ ಹೆಣ್ಣಿದ್ದು ಅಂದಿದ್ರೆ ಅವ್ರ ಹೆಣ್ಮಕ್ಳ ಜೊತೆಗೆ ನಡ್ಕೊಳ್ಳುವಾಗ ಹೆಂಡತಿಗೆ ನರಳಾಟ ಗೊತ್ತಾಗಲ್ಲ, ಆದ್ರೆ ಅವ್ರಿಗೆ ಹುಟ್ಟಿರೋ ಮಕ್ಳು ನರಳಾಟ ಏನಾದ್ರು ಇತ್ತು ಅಂತಂದ್ರೆ ಅವ್ರಿಗೆ ಮನ ಹಿಂಡುತ್ತೆ, ನೋವಾಗ್ತಿರುತ್ತೆ. The best thing I heard for women empowerment from you, ma'am. Really, everyone should get a girl child. I even feel that. So if you take, so this is all about formal sector, ma'am. So be it in a private or government or like public sector or private sector. But when it comes to informal sectors, there are many women working for daily wages. So if you take that, like the labor laws itself, menstruation leave or anything related to women health. So if you take now the maternal creche facility has also given, like labor laws, there should be creche facility, like the Indian government has done something for women empowerment. So if we take that case, menstruation involves pain management, emotional labor and self-regulation. So why this invisible labor never recognized in economy and workplace frameworks, especially in informal sector? What should we do to acknowledge this? ಇನ್ಫಾರ್ಮಲ್ ಸೆಕ್ಟರ್ ಅಂತಂದಾಗ ಮೊದಲನೇದಾಗಿ ನಾನು ಮನೆ ಕೆಲಸದವರು. ಡೇ ಟು ಡೇ ನಾವು ಮನೆಗಳಲ್ಲಿ ಡಿಪೆಂಡ್ ಆಗಿರೋದು ಮನೆ ಕೆಲಸದವರು ಮತ್ತು ಮನೇಲಿ ಅಡುಗೆ ಮಾಡ್ಕೊಳ್ಳೋವಂಥದ್ದು ನಮಗೆ ದೈನಂದಿನ ಜೀವನದಲ್ಲಿ. ಸೊ ಅವ್ರದ್ದು ಅಸೋಸಿಯೇಷನ್ಸ್ ಇರ್ಬೋದು, ಅಥವಾ ಅವ್ರದ್ದು ಏನಾದರೂ ಒಂದು ಸಂಘ ಸಂಸ್ಥೆಗಳಿರ್ಬೋದು, ಅವೆಲ್ಲ ಎಲ್ಲೆಲ್ಲಿದ್ದಾವೆ ಅನ್ನೋದು ಎಲ್ಲರಿಗೂ ರೀಚ್ ಆಗಲ್ಲ, ಎಲ್ಲರೂ ಅದ್ರ ಮೆಂಬರ್ಸ್ ಆಗಿರಲ್ಲ. ಈ ಆಲ್ಮೋಸ್ಟ್ ಅಲ್ಲೂ ನಾವು ಮನೆ ಕೆಲಸದವ್ರನ್ನ ಯಾವ ಥರ ಕನ್ಸಿಡರ್ ಮಾಡ್ತೀವಿ ಅಂತಂದರೆ,
ಎಲ್ಲ ಕಡೆ ಅಂತಾನೂ ಹೇಳೋಲ್ಲ, ಇದು ಕೆಲವು ಕಡೆ ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಸಿಟಿಗಳಲ್ಲಿ ಇದು ಬ್ಯಾಂಗ್ಳೂರ್ ಇಸ್ ಎ ಕಾಸ್ಮೋಪಾಲಿಟನ್ ಸಿಟಿ, ಭಾಳ ದೊಡ್ಡದಾಗಿ ಬೆಳೆದಿದೆ. ನೀವು ಇಲ್ಲಿ ಮನೆ ಕೆಲಸದವ್ರಿಗೆ ಬರೆದವ್ರಿಗೆ ಯಾವ ಜಾತಿ ಯಾವ ಕುಲ ಎಲ್ಲಿಂದ ಬಂದೆ ಕೇಳೋದಿಲ್ಲ. ಆದರೆ ಇನ್ನು ಹೊರಗಿನ ಎಲ್ಲೇ ಹೊರಗಡೆ ಸಣ್ಣ ಪುಟ್ಟ ನಗರ ಪ್ರದೇಶಗಳಲ್ಲಿ, ಸಣ್ಣ ಊರುಗಳಲ್ಲಿ, ತಾಲೂಕ್ ಲೆವೆಲ್ ಅಂತ ಕಡೆಯಲ್ಲಿ ಈವನ್ ಅವ್ರ ಪೀರಿಯಡ್ಸ್ನ ಕೂಡ ಚೆಕ್ ಮಾಡಿ ಮನೆ ಒಳಗೆ ಬಿಟ್ಕೋತಾರೆ. ಮನೆ ಕೆಲಸದವ್ರು ಬಂದಾಗ ಪೀರಿಯಡ್ಸ್ ಆಗಿದ್ದಾರೆ ಅಂತಂದ್ರೆ ನೀನು ಇವತ್ತು ಬರಬೇಡ ಅಂತನೋ, ಅಥವಾ ಅವತ್ತಿನ ದಿನದ ಕೆಲಸ ನಾನೇ ಇದು ಮಾಡೋದು, ಸಂಬಳ ಕಟ್ ಮಾಡೋ ಅಂಥದ್ದು ಅವರಿಗೆ ಅಂತ. ಅಂದರೆ ನಾನು ಪೀರಿಯಡ್ಸ್ ಕಾರಣಕ್ಕೆ ಮಾತ್ರ ಸಂಬಳ ಅಂತ ಹೇಳ್ತಾ ಇರೋದು, ಬೇರೆ ಎಲ್ಲ ಕಾರಣದ ಬಿಟ್ಟು. ಪೀರಿಯಡ್ಸ್ ಆದಾಗ ನೀನು ಬರಬೇಡ, ಒಳಗೆ ಬರಬೇಡ, ಅಲ್ಲೇ ಇರು, ಅಥವಾ ಹಂಗೇನೋ ಮಾಡು, ಆಮೇಲೆ ಅವ್ರು ಅದಕ್ಕೆ ಏನೋ ಇದನ್ನೆಲ್ಲ ಸಿಂಪರಣೆ ಮಾಡಿಕೊಂಡು ಒಳಗೆ ಇಟ್ಕೊಳ್ಳೋ ಅಂಥದ್ದು, ಹುಳಿ ಹಾಕಿ ತೊಳ್ಕೊಳ್ಳೋದು ಅಂತ ಹೇಳಿ ಇಂಥವೆಲ್ಲ ಮಾಡ್ತಾರೆ. ಇಂಥ ಆಚರಣೆಗಳೆಲ್ಲ ಪಾರ್ಟ್ ಆಫ್ ಸೊಸೈಟಿ ಆಗೋಗಿದೆ. ನೀವು ಅದನ್ನು ದೂರದಲ್ಲಿ ನಿಂತು ನೋಡಿದಾಗ ಅದು ಐಡೆಂಟಿಫೈ ಆಗುತ್ತೆ. ನಮ್ಮ ಮಧ್ಯದಲ್ಲೇ ನಡೀತಾ ಇರುತ್ತೆ, ನಮ್ಮ ಮನೆಗಳಲ್ಲೇ ನಡೀತಿರುತ್ತೆ, ಗೊತ್ತಾಗೋದೇ ಇಲ್ಲ. ನಾವು ಅದನ್ನ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟಿರಲ್ಲ. ಹಿಂಗೆಲ್ಲೋ ಕೂತ್ ಮಾತಾಡುವಾಗ ಅಂಥವೆಲ್ಲ ಗಮನಕ್ಕೆ ಬರುತ್ತೆ ಮಾತಾಡೋ ಅಂಥ ಸಂದರ್ಭದಲ್ಲಿ. ಯಾಕೆಂದ್ರೆ ಪಾರ್ಟ್ ಆಫ್ ಸೊಸೈಟಿ ಎಲ್ಲ ಹೆಣ್ಮಕ್ಳೇ. ಇವ್ರು ಯಾರು ಕೂಡ ಅವಳು ಪೀರಿಯಡ್ಸ್ ಆಗಿದ್ದಾಳೆ ನಾನು ಪೀರಿಯಡ್ಸ್ ಆಗ್ತೀನಿ ಅನ್ನೋದನ್ನ ಅನ್ಕೊಳ್ಳಲ್ಲ. ಆಯ್ತಾ, ಇಲ್ಲಿ ಕ್ಲಾಸ್ ಬಂದ್ಬಿಡುತ್ತೆ. ಅವ್ರು ಬಡವರು, ನಾವು ಶ್ರೀಮಂತರು. ಸೊ ಮನೆ ಕೆಲಸದವರು ಅಂತವ್ರೆಲ್ಲ ಲೇಬರ್ ಕ್ಲಾಸ್ ಪೀಪಲ್, ಅವ್ರ ಕಷ್ಟ ಸುಖನ ಯಾರ ಕೈಲೂ ಹೇಳ್ಕೊಳಕ್ಕಾಗಲ್ಲ. ಅವರೆಲ್ಲ ಸಂಘಟನೆ ಆಗಿ ಒಟ್ಟಾಗಿ ಇದ್ದಂಥ ಸಂದರ್ಭದಲ್ಲಿ ಇದಾಗ್ಬೋದೇನೋ, ಬಟ್ ಆದ್ರೂ ಕೂಡ ಇಂಪ್ಲಿಮೆಂಟೇಷನ್ ಕಷ್ಟ. ನಮ್ಮಲ್ಲಿ ಬದಲಾವಣೆ ಆಗದ ಹೊರತ ನೀವು ಏನೇ ಕಾನೂನುಗಳನ್ನ ತಗೊಂಡ್ ಬಂದ್ರು ಕೂಡ ಪುಸ್ತಕದ ಬದನೆಕಾಯಾಗಿ ಕಾನೂನು ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಕಾನೂನು ಇರುತ್ತೆ, ಬಟ್ ಇಂಪ್ಲಿಮೆಂಟೇಷನ್ ಕಷ್ಟ. So then only we can ನಮ್ಮಲ್ಲಿ ಅವೇರ್ನೆಸ್ ಬರಬೇಕು. Exactly, that awareness can lead to the recognition and acknowledgement of informal sector labor and their economic value also. Yes ma'am, so now India being a country has extensive schemes for free sanitary pads, yet stigma persists. And even though if you say that here, though we have guaranteed many fundamental rights, the social morality is upholding or dominating the constitutional morality, even regarding the schemes and all, if you see. So does this indicate the welfare schemes without social reform may unintentionally medicalize the menstruation rather than normalize it? Though India providing many schemes, many things under empowering women and stopping this discrimination, even there are many after studying social science, there are few students in class 6 and 7, they are coming and they are telling 8th class and 9th class kids, the young girls, they will be coming home, and I have seen in a video, they will be telling I won't be staying out or away during my menstruation or period cycle. This is against my right. It is under Article 17, we have thought it is right to untouchability they are talking. Of course, there is some sort of awareness in education, though the parents are not accepting it, because as I already mentioned it, social morality is dominating than constitutional morality. So you think these extensive schemes where India is providing, does it medicalize the menstruation or normalize the menstruation? ಇದಕ್ಕೆ ಉತ್ತರ ಗೊಂದಲದಲ್ಲೇ ಇದೆ, ಹೇಳ್ತೀನಿ. ಶಾಲೆಯಿಂದ ಮಕ್ಕಳು ವಾಪಸ್ ಬರ್ತಾರೆ ಅಂತಂದರೆ ಅವರಿಗೆ ಈಗ ಇವ್ರು ಕೇವಲ 1 ರೂಪಾಯಿಗೆಲ್ಲ ಸ್ಯಾನಿಟೈಸರ್ ಸಿಕ್ಕುವಂಥ ಇದಿದೆ. ಆ 1 ರೂಪಾಯಿ ಕೂಡ ಕೊಡೋಕ್ಕಾಗದೇ ಇರುವಂಥ ಪೇರೆಂಟ್ಸ್ ಭಾಳಷ್ಟು ಜನ ಇದ್ದಾರೆ. ಹಾಗೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ. ಕಡ್ಡಾಯ ಶಿಕ್ಷಣ ಬಂದ ನಂತರನೂ ಕೂಡ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂತ ಏನಿಲ್ಲ. ಸೊ ಹ್ಯಾಂಪರಿಂಗ್ ಆರ್ಟಿಕಲ್ 21A ಹೌದು. ಹಾಗೇನೆ ಇಲ್ಲಿ ನೀವು ಶಾಲೆಗಳಲ್ಲಿ ಶೌಚಾಲಯ ಮತ್ತು ನೀರು ಮುಖ್ಯ. ನಾವು ಪೀರಿಯಡ್ಸ್ ಆಗಿದ್ದೀವಿ ಅಂದರೆ ಆ ಮಕ್ಕಳಿಗೆ ಹೈಜಿನಿಕ್ ಹೇಳ್ಕೊಡ್ತಿದ್ದೀರಾ ಅನ್ನೋದಾಯಿತು ಅನ್ನೋದಾದರೆ, ಫಸ್ಟು ನೀವು ಅಲ್ಲಿ ಹೋಗಬೇಕು ಅನ್ನೋದಾದರೆ ಒಂದು ಒಳ್ಳೆಯ ಜಾಗ ಇರಬೇಕು, ವಾತಾವರಣ ಹೈಜಿನಿಕ್ ಆಗಿರುವಂಥ ನೈರ್ಮಲ್ಯದಿಂದ ಕೂಡಿರುವಂಥ ಜಾಗ ಇರಬೇಕು. ಅಂಥ ಜಾಗಗಳು ಮತ್ತು ನೀರು ಇಲ್ಲಿ ಎಷ್ಟು ಶಾಲಾ ಕಾಲೇಜುಗಳಲ್ಲಿ ಇದೆ ಅನ್ನೋದು ಮೊದಲನೇ ಪ್ರಶ್ನೆ. ಹಂಗಿದ್ದು ಕೂಡ ಆ ಮಕ್ಕಳಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಸು ಇದೆ ಅಥವಾ ಅದನ್ನು ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಆ ಡಿಸ್ಪೋಸಲ್ ಆಯ್ತಾ. ಎಷ್ಟೋ ಜನ ಹೆಣ್ಮಕ್ಳು ಇವತ್ತಿಗೂ ಕೂಡ ಹಳೆಯ ಸೀರೆ ಬಟ್ಟೆಗಳು ಅವ್ರನ್ನೇ ಗುಟ್ಟಾಗಿ ಉಪಯೋಗಿಸ್ತಿದ್ದಾರೆ, ಮತ್ತೆ ಗುಟ್ಟಾಗಿ ಒಣಗಾಕಿಸ್ತಾರೆ, ಅದನ್ನ ಓಪನ್ ಅಪ್ ಆಗಿ ಇಡಲ್ಲ. ಆಮೇಲೆ ಆ ಬಟ್ಟೆಗಳನ್ನ ಉಪಯೋಗಿಸೋದ್ರಿಂದ ಆಗುವಂತ ಪ್ರಾಬ್ಲಮ್ಸ್ ಇದೆಯಲ್ಲ, ಅಂಥದ್ದನ್ನೆಲ್ಲ ಯಾರ ಹತ್ರ ಮಾತಾಡಕ್ ಸಾಧ್ಯ ಆಗತ್ತೆ?
ಈಗ ನಾರ್ಮಲೈಸ್ ಮಾಡ್ತಾ ಇದಾರಾ, ಮೆಡಿಕಲೈಸ್ ಮಾಡ್ತಿದಾರಾ, ಈ ತರ ಕೇಳ್ತಿದ್ದಾರೆ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರನ ಪ್ರಶ್ನೆ ಕೇಳ್ದವ್ರು ಕಂಡ್ಕೋಬೇಕಾಗುತ್ತೆ, ಆಯ್ತಾ. ಇದಕ್ಕೆ ಉತ್ತರನೇ ಇಲ್ಲ. ನಾವ್ ಅದನ್ನ ಜೀವನದಲ್ಲಿ ಹೇಗ್ ಅಳವಡಿಸ್ಕೊತಿದೀವಿ. ಈಗ ಹೇಳ್ಬಿಡ್ತಾರೆ ದೊಡ್ಡದಾಗ, ಆಯ್ತು ಎಲ್ರಿಗೂ ₹1 ಕೊಟ್ಬಿಟ್ರೆ ನಿಮ್ಗೆ ಒಂದ್ ವಾರಕ್ಕೆ ₹5, ₹10, ₹6, ₹7 ಕೊಡ್ತಾರೆ ಅಂತ ಅನ್ಸುತ್ತೆ. ಅದರಲ್ಲಿ ಅಷ್ಟು ನ್ಯಾಪ್ಕಿನ್ಸ್ನ ಶಾಲೆಗಳಲ್ಲಿ ಕೊಡ್ತಾ ಇದ್ದಾರೆ, ಮತ್ತೆ ಆಶಾ ಕಾರ್ಯಕರ್ತರು ಅದು ಹಳ್ಳಿಗಳಿಗೆ ಹೋದಂತ ಸಂದರ್ಭ. ಆದ್ರೆ ಇಲ್ಲೆಲ್ಲ ಹೋಗಿ ಇಸ್ಕೋಬಹುದು ಅನ್ನೋ ಜ್ಞಾನ ಎಷ್ಟು ಜನಕ್ಕಿದೆ? ಕೇಳ್ಕೊತಾರೆ ನಿಮ್ಗೆ? ಮಕ್ಳು ಕೂಡ ಹೇಳೋದಿಲ್ಲ. ಅದು ನಿಜ. ಈಗ ಮಕ್ಳು ಹೇಳಕ್ಕೆ ಹೋಯ್ತು ಅಂತಂದ್ರೆ ಎಲ್ಲಾ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಹೈಜಿನಿಕ್ ಇರೋದಿಲ್ಲ ಶಾಲೆಗಳಲ್ಲಿ, ಆಮೇಲೆ ಮುಜುಗರದ ವಾತಾವರಣ ಇರುತ್ತೆ. ಪಕ್ಕದಲ್ಲಿ ಕೂತಿರೋರು ಕೂಡ ದೊರಕ್ ಹೋಗಿ ಹಿಂಗೆ ಜಲ್ಕೊಂಡು ಕೂತ್ಕೊಳ್ಳೋ ಅಂತದ್ದಿರುತ್ತೆ. ಸೊ ಎಲ್ಲಾ ಕಡೆನೂ ಕೂಡ ನಾವು ಶಿಕ್ಷಣದ ಅರಿವು ಮೂಡಿಸಿ ಆಮೇಲೆ ಓಪನ್ ಅಪ್. ಈಗ ಅದು ಗಂಡ್ಮಕ್ಳಿಗೆ ಹೇಳಿದ್ರೆ ಅಸಹ್ಯ ಅನ್ನೋ ಭಾವನೆ ಅಂತ ಹೇಳಿದ್ರಲ್ಲ, ಅಲ್ಲ ಅನ್ನೋದನ್ನ ಶಾಲೆಗಳಿಂದಲೇ ನೀವು. ಆಮೇಲೆ ಬಿಕಾಸ್ ಆಫ್ ದೀಸ್ ಫುಡ್ಸ್ ಬೇಗ ಮಕ್ಕಳು ಮೊದ್ಲೆಲ್ಲ ಹೈಸ್ಕೂಲ್ ಲೆಕ್ಕ ಇರ್ತಿತ್ತು. ಈಗ 10ನೇ ಕ್ಲಾಸಿಗೆ ಬರುವಾಗ 8, 9, 10ಕ್ಕಾಗ್ಲೇ ಮಕ್ಕಳು ದೊಡ್ಡವರಾಗಿರ್ತಾರೆ. ಅವ್ರಿಗೆ ಇನ್ನು ಅವ್ರ ಯಾವ್ದನ್ನು ಕೂಡ ತಾಯಿನೇ ಮಾಡ್ತಾ ಇರ್ತಾಳೆ, ಅಥವಾ ಮನೇಲಿ ಯಾರೋ ದೊಡ್ಡವ್ರು ಮಾಡ್ತಿರ್ತಾರೋ ಅವ್ರದ್ದು ನೋಡ್ಕೊಳ್ಳುವಂಥದ್ದು, ಅವ್ರ ಕಡೆಗೆ ಆರೋಗ್ಯದ ಕಡೆ ಗಮನ ಕೊಡುವಂಥದ್ದು. ಇಂಥ ವಯಸ್ಸಲ್ಲಿ ಮತ್ತೆ ಈ ಎಲ್ಲ ಆಹಾರದ ಕಾರಣಕ್ಕೋ ಮತ್ತೊಂದು ಕಾರಣಕ್ಕೋ ಗೊತ್ತಿಲ್ಲ, ಅವು ತಿಳುವಳಿಕೆ ಮೂಡಕ್ ಮೊದಲೇ ಪೀರಿಯಡ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಮೈಂಡ್ ಇವನ್ ಡಸಂಟ್ ಮೆಚೂರ್. ಹೌದು. ಹಾಗಾಗಿ ಎಲ್ಲಾನು ನೋಡುವಂತ ಸಂದರ್ಭದಲ್ಲಿ ಆದಷ್ಟು ಅವೇರ್ನೆಸ್ ಬಿಟ್ರೆ, ಯಾವ ತರದಲ್ಲಾದ್ರೂ ಆಗ್ಲಿ ಜನಕ್ಕೆ ಇದರ ಬಗ್ಗೆ ಅರಿವು ಮೂಡಿಸ್ಬೇಕು. ಆ ಮೌಢ್ಯವನ್ನ, ನಮ್ಮ ಮೂಢನಂಬಿಕೆಗಳನ್ನ ತಲೆಯಿಂದ ತೆಗೆದಾಕ್ಬೇಕು. ಬಹಳಷ್ಟು ಕಡೆ ಪೀರಿಯಡ್ಸ್ ಆಗಿದೀವಿ ಅಂತಂದ್ರೆ ಮೊದಲನೇ ಸಲ ಏನೋ ಹಬ್ಬದ ತರ ಸಂಭ್ರಮ ಮಾಡ್ತಾರೆ. ಆ ನಂತರಗಳಲ್ಲಿ ಇವತ್ತಿಗೂ ಕೂಡ ಶಿರಾದ ಹತ್ರ ಗೊಲ್ರಟ್ಟಿ ಅಲ್ಲಿ ಇಲ್ಲಿ ನಾವು ಪೇಪರ್ಗಳಲ್ಲಿ ರಿಪೋರ್ಟ್ ಮಾಡೋದನ್ನ ನೋಡ್ತಾ ಇರ್ತೀವಿ. ಮೊದಲನೇ ಸಲ ಪೀರಿಯಡ್ಸ್ ಆದ್ರೆ ಅವ್ರನ್ನ ಹೊರಗಡೆ ಎಲ್ಲ ಊರಿಂದ ಬಾಣಂತಿಯನ್ನು ಕೂಡಿಸ್ದಂಗೆ ಇವ್ರನ್ನು ಕೂಡ ಗುಡ್ಲಾಕಿ ಕೂಡ್ಸಿರ್ತಾರೆ. ಆ ತರದ್ದೆಲ್ಲ ಇದ್ ಮಾಡಿ ಆಮೇಲೆ ಅವ್ರಿಗೇನೋ ಪುಣ್ಯ ಮಾಡಿ ಒಳಗ್ ಕರ್ಕೊಳ್ಳೋದು. ಇಂಥವ್ ಆಚರಣೆಗಳು ಇನ್ನೂ ಕೂಡ 2025, 2026 ನಾವು ನೋಡ್ತಾ ಇದೀವಿ ಅಂತಂದ್ರೆ ನಮ್ಮ ಜನ ಇನ್ನೂ ಎಷ್ಟು ಹಿಂದುಳಿದಿದ್ದಾರೆ ಅಂತ. ಹಾಕೊಳ್ಳೋ ಬಟ್ಟೆನಲ್ಲಿ ನಾಗರಿಕರಾಗಿರ್ಬೋದು, ಆದ್ರೆ ನಡವಳಿಕೆಗಳಲ್ಲಿ ಇನ್ನೂ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಬಟ್ಟೆಯಲ್ಲಿ, ತಿನ್ನೋ ತಿಂಡಿದಲ್ಲಿ, ಬಟ್ ಥಿಂಕಿಂಗ್ ಮಾತ್ರ ಯಾವುದೇ ರೀತಿಲೂ ಚೇಂಜಸ್ ಆಗಿಲ್ಲ. So we are running mostly towards westernization rather than modernization. So this is the main problem in our society right now. Copycat. Exactly. Another thing is, as you told, there might be like pads, sanitary pads distribution for young girls for ₹1 1 pad, or 6 pads for ₹6. This kind of some schemes are going on. The ASHA workers are working for it, and there is a rule from government also that there should be washroom provided for girls, only for separately for girls. But though, as you said, there are many, we don't know that till how much extent there is a provision of restrooms for girls in the high schools, along with the water facility and disposal of their sanitary napkins, because from there onwards it starts again the communicable diseases and all. So this is so true, ma'am, the right point you have raised. So ma'am, the question is, we have come to end of our podcast. What role should men, families and institutions play in dismantling the menstrual stigma instead of treating it as only a women's issue? So family, men and all the institutions like schools, so this is all like we have all discussed that only. So men, family and the institution, what role you should play to erase the stigma in the society? Not completely, but at least to some extent. ಈಗ ಇಷ್ಟೊತ್ತು ಮಾತಾಡಿರೋದನ್ನೇ ಮತ್ತೆ ರಿಪೀಟ್ ಮಾಡಬೇಕಾಗುತ್ತೆ. ಆದರೂ ಮೂಲವಾಗಿ ಹೇಳಬೇಕು ಅನ್ನೋದಾದ್ರೆ, ನಮ್ಮಲ್ಲಿ ಇದು ಅಶುದ್ಧ, ಅಪವಿತ್ರ ಅನ್ನುವ ಪದಗಳನ್ನೆಲ್ಲ ಮೂಲೆಗೆ ಹಾಕಿ, ಹೆಣ್ಣು ಗಂಡು ಬಯಾಲಜಿಕಲ್ ಚೇಂಜಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು, ಮುಕ್ತವಾಗಿ ಮಾತಾಡುವಾಗ ಆಗಬೇಕು. ಎಲ್ಲರೂ ಕೂಡ ಅವ್ರಿಗೇನಾಗುತ್ತೆ ಪ್ರಾಬ್ಲಮ್ಸು ಹೆಣ್ಮಕ್ಳು ಆ ಸಂದರ್ಭದಲ್ಲಿ ಅದನ್ನು ಮನೆಯವರಿಗೆ ತಿಳಿಸೋವಂಥವ್ರಾಗಬೇಕು. ಮತ್ತು ಸಣ್ಣ ವಯಸ್ಸಿನಲ್ಲೇ ಮನೆಯಲ್ಲಿ ಹೆಣ್ಮಕ್ಳಿರ್ಲಿ ಗಂಡು ಮಕ್ಳಿರ್ಲಿ ಅವ್ರ ಮುಂದೆ ಎಲ್ಲಾನು ನಾವು ಓಪನ್ ಅಪ್ ಆಗಿ ಮಾತಾಡಿದಂಥ ಸಂದರ್ಭದಲ್ಲಿ ಇದನ್ನ ಗುಟ್ಟಾಗಿ ಮಾತಾಡುವಂಥದ್ದು, ಕದ್ದು ಮುಚ್ಚಿ ಪಿಸ್ಕೊಡುವಂಥದ್ದು ಅವೆಲ್ಲಾನು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕೂಡ ಹೆಣ್ಮಕ್ಳು ಮುಕ್ತವಾಗಿ ಪ್ರಪಂಚಕ್ಕೆ ತೆರ್ಕೋತಾರೆ, ಈ ವಿಷಯಗಳನ್ನ ಮಾತಾಡ್ಬಹುದು ನಾವು ಅಂತ. ಅಂಥದ್ದೊಂದು ಗಂಧ ಗಾಳಿ ಕೂಡ ಇಲ್ಲೇ ಬದುಕಿರೋರು ನಾವು. ಇದನ್ನ ಯಾರ ಮುಂದೆ ಏನಾದ್ರು ಹೇಳ್ಕೋಬಹುದು, ಅಥವಾ ನಾನಿವತ್ತಿಲ್ಲಿ ನಿಮ್ದು ಮುಂದೆ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತಂದ್ರೆ
ಮುಟ್ಟು ಅನ್ನೋ ಪದ ಅದನ್ನ ಪದೇ ಪದೇ ಮಾತಾಡಿದೀನಿ. ಈಗ ಎಷ್ಟೊತ್ತಿಂದ ಎಷ್ಟು ಸಲ ಮಾತಾಡಿದೀನೋ ಗೊತ್ತಿಲ್ಲ. ಇದನ್ನ ನಾವು ಮಾತಾಡೋಕ್ ಕೂಡ ಆಗ್ತಾ ಇರ್ಲಿಲ್ಲ ನಾನ್ ಚಿಕ್ಕವಳಿದ್ದಾಗ. Exactly. ಸೊ ಇವೆಲ್ಲ ಮುಂದಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಹೋಗ್ಲಿ ಅನ್ನೋದು ನನ್ನ ಆಶೆ. Yes. ಇದು ನಾರ್ಮಲ್ ಆಗಿ ನಾವು ನಮ್ಗೆ ಏನಾದ್ರು ಹುಷಾರಿಲ್ಲ ಅಂದ್ರೆ ಅಮ್ಮ ಜ್ವರ ಬಂದಿದೆ, ನೆಗಡಿ ಆಗಿದೆ ಆಗ ಹೇಳ್ತೀವಲ್ಲ, ಹಾಗೆ ಇದು ಕೂಡ ನಾರ್ಮಲೈಸ್ ಆಗ್ಲಿ ಅಂತ ಆಶಿಸ್ತೀವಿ. Exactly, ma'am. Like even the public places, if someone calls and tell what happened, then we can tell like, yes, I'm in my periods. So that much freedom and independence the women should get. So last question for you, ma'am. If you had the power to change just one thing, be it socially or legally, what would be to normalize a menstruation in India? What would be that, ma'am? And why only that? ಈಗ ಹೇಳ್ದಾಗೆ ಎಲ್ಲರಿಗೂ ಅವೇರ್ನೆಸ್ ಕೊಡೋದು ಬಿಟ್ರೆ ಎಜುಕೇಶನ್, ಫ್ಯಾಮಿಲೀಸ್ Yes. ಮುಖ್ಯ. ಕುಟುಂಬಗಳಲ್ಲಿ ಇದ್ರ ಬಗ್ಗೆ ಮುಕ್ತವಾಗಿ ಮಾತಾಡುವಂಥದ್ದು. ಇದನ್ನೊಂದು ಸೈನ್ಸ್, ಬಯಾಲಜಿಕಲ್ ಚೇಂಜ್ ಅಷ್ಟೇ, ಅದನ್ನ ತಗೊಂಡು ಅಕ್ಸೆಪ್ಟ್ ಮಾಡ್ಕೊಳ್ಳುವಂಥದ್ದು. ಆಮೇಲೆ ಏನ್ ಇವರು ಧಾರ್ಮಿಕ ಕಾರ್ಯಗಳು ಮತ್ತೊಂದು ಹಾಗೆಲ್ಲ ಹೇಳ್ತಾರಲ್ವಾ, ಇದು ಆಲ್ಮೋಸ್ಟ್ ಅಲ್ಲಿ ನಾವು ಕಾಣ್ತಾ ಇರುವಂತದ್ದು ನಮ್ಮ ಸಮಾಜದಲ್ಲಿ. Yes. ಈ ಸಮಾಜದಲ್ಲಿ ಬದಲಾವಣೆ ಅಗತ್ಯ ಇದೆ. ಆ ಬದಲಾವಣೆನ ಪ್ರತಿಯೊಂದು ಹೆಣ್ಣು ಮಾತ್ರ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ಗಂಡ್ಮಕ್ಳು ಮಾಡ್ಬೇಕು. Exactly. ನಮ್ಮ ಇಲ್ಲ ಅದೇ ಅದು ಇದು ಗಂಡ್ಮಕ್ಳು ಒಳ್ಳೇದಾಗಲ್ಲ, ಏನೋ ಹೆಣ್ಮಕ್ಳು ಇದು ಮುಟ್ಟಾಗಿರೋರು ಅಡಿಗೆ ಮಾಡಿದ್ರೆ ತಿಂದ್ರೆ ನಮ್ಗೆ ಒಳ್ಳೇದಾಗಲ್ಲ ಅನ್ನೋದು ಕೂಡ ಇದಾವೆ. ಸೊ ಅಂತವನ್ನೆಲ್ಲಾನು ಕೂಡ ಕಟ್ ಮಾಡ್ಬೇಕು. Extent of impurity Oh. has been stayed in our minds since ages. So, ma'am, exactly as you said to our viewers, it is not only the school programs that should be helpful. Rather than there are many instances that there are the like some of the sanitary pad napkins companies like Whisper and Stay Free, they are conducting some free awareness sessions in the schools. So as you told, there should be that those type of awareness programs should be also be conducting in rural areas to create awareness, because as you told, there are many people not going to schools. So how come they will get to know the uses of sanitary pads? So that is how you have, that should be the there, as you said, and there should be social acceptance also. And women should be the main supporter of women, be it in family, be it in society, be it in institution, workplace, anywhere. Women should be the main supporter of women, and men should always be a backbone of women at that point of time in a month. And they should understand the cycle of menstruation, the mood swings, the changes because of the environment also creating to women. And with this, as for from your insights, we are wrapping it off now. Thank you so much for the insights you have given on women health and hygiene. ಮೇಡಮ್ ಇಂಟ್ರೊಡ್ಯೂಸ್ ಮೇಡಮ್ ಹೆಸರು ಮತ್ತೆ